ಕಾವ್ಯ, ಏ ಕಾವ್ಯ, ಕದ ತೆಗಿಯ ಎಷ್ಟೊತ್ತು ಮಾಡ್ತೀವಿ? ಎಷ್ಟಂತಂದೇಳಿ ಹೇಳ್ಬೇಕು ನಿನಗ? ನಿನ್ನೆಯಿಂದ ಬಾಗ್ಲ ಹಾಕೊಂಡು ಕುಂತು ಬಿಟ್ಟಿವ. ಹೋಗಾತ್ಲಾಗ ಈ ಹುಡುಗಿ ಹೇಳಿ ಸಾಕಾತು. ಯಾರು ಮತ್ತು ಕೇಳವಲ್ಲ ಗ್ಯಾಳ ಅಂದಂಗೆ ಈಕಿ ಸ್ವಾತಿ ಈಗ ಬಂದಾಳ ಕಾಣ್ತತಿ. ಎಲ್ಲಿ ಹೋಗಿದ್ಲೇನ ನಿನ್ನೆ? ಸ್ವಾತಿ, ಈ ಸ್ವಾತಿ ಅತ್ತೆ. ಈಗ ಅತ್ತೆನಕ್ಕೆ ನೆನಪಾದ್ಲನ? ನಿನ್ನೆ ಎಲ್ಲೆಲ್ಲ ಹೊರಗೆ ಹೋಗಿ ಬಂದಿಲ್ಲ. ಅವಾಗ ಎಲ್ಲಿ ಹೋಗಿದ್ದಿ ಹೇಳಕ್ ಬರ್ತೈತಿಲ್ಲ ನಿನಗ? ಅದು ಅತ್ತೆ, ನಾನು ನಿನ್ನೆ ಹೊರಗೆ ಹೋಗೋ ಮುಂದೆ ನಿಮ್ಗೆಲ್ಲ ಹುಡುಕಿದಿರಿ, ನೀವು ಎಲ್ಲೂ ಇರ್ಲಿಲ್ಲ. ಅದು ಏನಾಯ್ತು ಗೊತ್ತೇನ್ರಿ? ಅದು ಸಾಯಂಕಾಲ ನೀವು ಮಾವಾರು ಎಲ್ಲ ಕಾವ್ಯನ್ ಮುಂದೆ ಮಾತಾಡಿದ್ರ, ಕಾವ್ಯಂಗ್ ನಾನು ಸ್ವಲ್ಪ ಸಮಾಧಾನ ಮಾಡಿ ಬರ್ತೇನೆ ಅಂತ ಹೇಳಕಿನ ರೂಮಿಗೆ ಹೋದೆ. ಅವಾಗಕಿ ಇದ್ದಕ್ಕಿದ್ದಂಗೆ ಗಾಬರಿ ಆಗ್ಬಿಟ್ಟಿದ್ಲು. ಎಲ್ಲ ಹೋಗ್ಬೇಕು ಅಂತ ಅಂದ್ಲ. ಎಲ್ಲಿ ಹೊಂಟಿ ಅಂತ ಅಂದೆ. ಆಕಿ ಯಾವ್ದ ಗೆಳತಿಗೆನ ಆಕ್ಸಿಡೆಂಟ್ ಆಗಿತ್ತಂತ್ರಿ, ಹಾಗಾಗಿ ಅಲ್ಲಿ ಹೊಂಟೇನಿ, ಅರ್ಜೆಂಟ್ ಐತಿ ಅಂತಂದ್ರೆ ಹೊಂಟ ಬಿಟ್ಲು. ನಾನು ಅಯ್ಯೋ ಈಕಿ ಎಲ್ಲಿ ಹೊಂಟಾಳೋ ಏನೋ, ಮತ್ತೆ ಗಾಬರಿ ಒಳಗೆ ಏನಾರು ಮಾಡ್ಕೊಂಡಿದ್ದಾಳ, ನಾನು ಈಕಿನ ಡ್ರಾಪ್ ಮಾಡಿ ಬಂದ್ರ ಅಂತಂಗ ಕೇಳಾರ ಬರೋಣ ಅಂತಂದ್ರೆ ಆಕಿನ ಬೆನ್ನಿಂದ ಓಡಿದರಿ. ಅಷ್ಟೊತ್ತಿಗಾಗ್ಲಿ ಆಕಿ ಹೋಗ್ಬಿಟ್ಟಿದ್ಲು. ನಾನು ಇನ್ನೇನು ಹೊಳ್ಳಿ ಬರ್ಬೇಕು ಅಷ್ಟೊತ್ತಿಗೆ ನಿಮ್ಮ ಮಗ ಬಂದವರ ಜಲ್ದಿ ತಯಾರಾಗು, ಅವ್ರ ಫ್ರೆಂಡಿನ ರಿಸೆಪ್ಷನ್ ಇತ್ತಂತ್ರಿ, ಮದ್ವಿಗೂ ಏನು ಹೋಗ್ಲಿಲ್ಲಲ್ಲ, ಹಾಗಾಗಿ ಅವರು ಬಿಡಾಕತ್ತಿದ್ದಿಲ್ಲಂತ. ಅದಕ್ಕೆ ರಿಸೆಪ್ಷನ್ ಐತಿ ಬಾ ಅಂತಂದೇಳಿ ಕರೆಯಕತ್ತಿದ್ರು. ನಾನು ನೀವು ಕಾಣ್ಲಿಲ್ಲಲ್ಲ, ಎಲ್ಲ ಮನೆಯೆಲ್ಲ ಹುಡುಕ್ ಬಂದೆ. ಅಷ್ಟೊತ್ತಿಗೆ ಮಾವ ಏನಂದ್ರು, ನೀನು ಈಗ ಲೇಟ್ ಆಗೈತವಾ, ಒಂದ್ ಕೆಲಸ ಮಾಡು, ನಿಮ್ಮ ಅತ್ತಿ ಮುಂದೆ ನಾ ಹೇಳ್ತೀನಿ, ಜೀವನ ಕರ್ಕೊಂಡು ಜಲ್ದಿ ಹೋಗ್ಬಿಡ್ರಿ, ಮತ್ತೆ ಫಂಕ್ಷನ್ ಎಲ್ಲ ರಾತ್ರಿ ಮುಗಿಯೋದ್ ಲೇಟ್ ಆತಂತಂದ್ರೆ ಬರಾಕದು ಹೋಗ್ಬೇಡ್ರಿ, ಕತ್ಲಾಗಿರ್ತೈತಿ, ಬೆಳಗ್ಗೆದ್ ಬರ್ರಿ ನಾ ಹೇಳ್ತೀನಿ ಅಂದ್ರೆ ಹಂಗಾಗಿ ಹೋದ್ವಿರಿ ಅತ್ತಿ. ಆಮೇಲೆ ನಿಮಗೆ ಫೋನ್ ಮಾಡಿದ್ರಿ, ನಿಮ್ ಮೊಬೈಲ್ ಸ್ವಿಚ್ ಆಫ್ ಬರಾಕತ್ತಿತ್ತು. ಅಯ್ಯೋ ಏನ್ ಕೇಳ್ತೀವ, ಅದು ನಿನ್ನ ನಮ್ದು ಕಿಟಿ ಪಾಟಿ ಇತ್ತ. ಅಯ್ಯೋ ಹೌದಲ್ರಿ ಅತ್ತಿ, ನಿನ್ನ ನಿಮ್ದು ಕಿಟಿ ಪಾಟಿ ಇತ್ತು, ಮರ್ತ ಬಿಟ್ಟಿರಿ. ಹೂನಾ, ನಾನು ಈ ಕಾವ್ಯನ್ ಗಲಾಟೆ ಒಳಗಡೆ ಮರ್ತ ಬಿಟ್ಟೆನ. ನಿಮ್ಮ ಮಾವಂದು ಕಾವ್ಯಂದು ಗಲಾಟೆ ಆಗ್ಬಿಡ್ತಲ್ಲ, ಆಮೇಲೆ ಅವರು ಏನಾರ ಮಾಡಿ ಒಪ್ಕೊಂಡ್ರು, ನಾನ್ ಮರ್ತ ಬಿಟ್ಟೆನೆ. ಅಷ್ಟೊತ್ತಿಗೆ ಕಿ ವಿಮಲಾ ಫೋನ್ ಮಾಡಾಳ, ಯಾಕ ಎಲ್ಲಕ್ಕಿಂತ ಮುಂಚೆ ರೇಖಿ ಇವತ್ತೇನ್ ಬಂದೇ ಇಲ್ಲ ಅಂತ ಹೇಳಿ. ನಾನು ಟೈಮ್ ನೋಡ್ತೀನಿ, ಟೈಮ್ ಆಗ್ಬಿಟ್ಟೈತಿ. ಅವ್ರು ಯಾಕ ಏನ ಬಂದ್ಬಿಡು ಅಂತಂದ್ರು. ನಾನು ಹೋಗ ಮನ್ಸಿರ್ಲಿಲ್ಲ, ಒಲ್ಲೆ ಅಂದ್ರು ಕೇಳಿಲ್ವಾ, ಅರ್ಜೆಂಟ್ ಆಗಿ ಬರಬೇಕು, ನೀ ಬಂದಿಲ್ಲ ಅಂದ್ರೆ ನಡೆಯೋದಿಲ್ಲ, ನೀ ಬರಬೇಕು ಅಂತಂದೇಳಿ ಕುಂತ್ ಬಿಟ್ರು. ಇಲ್ಲಾಂದ್ರೆ ನಿಮ್ಮ ಮನೆಗಿದ್ದಾಗ ನಾವು ಬರೋಂಗಿಲ್ಲ ಅಂತ ಹೇಳಿ. ನಾನು ಮನಸ್ಸು ಸರಿ ಇರ್ಲಿಲ್ಲ, ಹೋಗ್ಲಿ ಬಿಡು ನೋಡೋಣ ಅಂತ, ಬ್ಯಾಡವಾ ಮುಂದಿನ ಸರಿ ಬರ್ತೇನೆ, ಯಾಕೋ ಸ್ವಲ್ಪ ಸರಿ ಇಲ್ಲ ಮನಸ್ಸು ಅಂತ ಅಂದೆ. ಅದಕ್ಕೆ ಅವ್ರು ಇಲ್ಲ ಇಲ್ಲಿ ಬಂದ್ರೆ ನಮ್ಮ ಜೊತೆಗೆಲ್ಲ ಮಾತಾಡಿದ್ರೆ ಸ್ವಲ್ಪ ಸಮಾಧಾನ ಆಗ್ತೈತಿ, ಬಾ ಅಂತದೇನೈತಿ ನಿನಗೇನು ಅಂತದೈತಿ ಬಾ ಅಂತಂದ್ರೆ ಭಾಳ ಫೋರ್ಸ್ ಮಾಡಿದ್ರು. ನಾನಿನ್ನ ಮತ್ತೆ ಬಿಟ್ರೆ ಎಲ್ಲ ಕೆದಕ್ತಾರೆ ಇವರು, ನಮ್ಮ ಮನೆ ವಿಷಯ ಅವ್ರಿಗೇನು ಹೇಳೋದಂತ ಹೇಳಿ ಸರಿ ಆತ್ ಬಿಡು ಅಂತ ಹೇಳಿ ನಿಮ್ಮ ಮಾವು ಅಷ್ಟು ಹೇಳಿ ನಿಂತ ಕಾಲ ಮೇಲೆ ಹೋದ್ನವ. ನಿನ್ನನ್ನು ನೋಡಿ ನಿನಗೆ ಹೇಳಿ ಹೋಗ್ಬೇಕು ಅಂದ್ರೆ ಮರ್ತ ಬಿಟ್ಟೆ ನಾನು. ಹೋಗ್ಲಿ ಬಿಡು, ಇನ್ನೇನು ಮಾಡೋದು, ನಾನು ಮರ್ತೇನ, ನಾ ಮನೆಯಾಗಿಲ್ಲ ಅಂತ ಹೇಳಿ ನೀ ಹೇಳೋಗಿಲ್ಲ, ನಾನು ಅದನ್ನ ಬೇರೆ ತಿಕ್ಕೊಂಡಿದ್ದೆ, ಹೋಗ್ಲಿ ಬಿಡು. ಆಮೇಲೆ ಫೋನ್ ಒಂದು ಚಾರ್ಜ್ ಮಾಡಿಲ್ಲ, ಆಕಿ ನಮ್ಮ ಫ್ರೆಂಡ್ ವಿಮಲಾನ್ ಜೊತೆಗೂ ಸ್ವಲ್ಪ ಮಾತಾಡ್ಬಿಟ್ನ, ಆಮೇಲೆ ನೋಡೋದು ಸ್ವಿಚ್ ಆಫ್ ಆಗ್ಬಿಡ್ತು. ಮತ್ತಿನ್ನೇನು ಮಾಡೋದು, ಅವ್ರ ಮನೆಗೆ ಹೋಗಿ ಚಾರ್ಜ್ ಹಾಕೊಂತ ನಿಲ್ಲೋದು, ಮತ್ತೆ ಫಂಕ್ಷನ್ ಮುಗಿದ್ಮೇಲೆ ಯಾವುದೋ ಅರ್ಜೆಂಟ್ ಒಳಗಡೆ ಮೊಬೈಲ್ ಅಲ್ಲೇ ಬಿಟ್ಟು ಬರೋದು, ಇದೆಲ್ಲ ರಗಳಿ ಯಾಕಂತೇಳಿ ಸುಮ್ಮನಿದ್ನೇವ. ನನಗಾರ ಯಾರು ಫೋನ್ ಮಾಡ್ತಾರ ಅಂತ ತಿಕ್ಕೊಂಡು ಮನೆಗೆ ಬರ್ತೇನೆ, ನೋಡಿದ್ರೆ ಯಾರು ಇಲ್ಲ ಮನ್ಯಾಗ ಮಾವಾರ ಇದ್ದರ್ರಿ. ಅಯ್ಯೋ ನಿಮ್ಮ ಮಾವನು ಇರ್ಲಿಲ್ಲ, ಈಕಿ ಕಾವ್ಯ ನೋಡಿದ್ರೆ ಈಕಿನೂ ಇಲ್ಲ, ಯಾವ್ದ ಗೆಳತಿನ ಆಕ್ಸಿಡೆಂಟ್ ಆಗೈತೆ ಅಂತ ನೋಡಕ್ ಹೋಗ್ಯಾಳ. ಪುಣ್ಯಕ ನನ್ನ ಜೊತೆಗೆ ಒಂದು ಕಿಲಿ ತಗೊಂಡೋಗಿದ್ದೆ ಮನಿದು, ಅದು ಅವಾಗೆಲ್ಲ ನೀವೆಲ್ಲ ಇರ್ಲಿಲ್ಲಲ್ಲ, ನನ್ನ ಜೊತೆಗೆ ಯಾವಾಗ್ಲೂ ಒಂದು ಕಿಲಿ ಕೈ ಬ್ಯಾಗ್ನಾಗ ಇಟ್ಟಿರ್ತೇನೆ, ಪುಣ್ಯಕ ಅದಿತ್ತು, ಅದರಿಂದ ಒಳಗೆ ಬಂದೆ ನೋಡು. ಆಮೇಲೆ ಸ್ವಲ್ಪ ತಿಗಿ ಕಾವ್ಯ ಬಂದಕಿನ ಧಡಕ್ ಅಂತ ಹೇಳಿ ಬಾಗ್ಲ ಹಾಕೊಂಡು ಬಿಟ್ಲವ. ನಾನು ಏನಾಗೈತೋ ಏನೋ ಅಂತಂದೇಳಿ ಹೆದ್ರಿ ಕೇಳಾಕತ್ತೇನೆ. ಅಷ್ಟೊತ್ತಿಗೆ ಮತ್ತೆ ನಿಮ್ಮ ಮಾವಾರು ಬಂದ್ರ, ಆಕಿನ್ನೂ ಕರೆದ್ರು, ಮತ್ತೆಲ್ಲ ಮಾತಾತು. ನಿಂಗ ಮದ್ವಿ ಮಾಡೋದಕ್ಕೆ ಒಪ್ಕೊಂಡೇನ್ವಾ, ನೀ ಏನ್ ಬೇಜಾರ್ ಮಾಡ್ಕೋಬೇಡ, ನಿನ್ ಖುಷಿನ ನನ್ ಖುಷಿ ಅಂತಂದೇಳಿ ನಿಮ್ಮ ಮಾವಾನು ಒಪ್ಕೊಂಡ್ರು. ಆದ್ರೆ ಆಕಿ ಬೇಜಾರ್ ಮಾಡ್ಕೊಂಡಿದ್ದ, ಆಕಿ ಗೆಳತಿಗೆ ಆಕ್ಸಿಡೆಂಟ್ ಆಗಿದ್ದಕ್ಕೆ. ಮತ್ತಿನ್ನೇನು ಮತ್ತೆ ನಾನಂದೆ ಹೋಗಿ ನೋಡ್ಕೊಂಡ್ ಬರೋ ನಡಿ ಅಂತಂದೇಳಿ ಕರೆದೆ. ಹೋಗಿ ನೋಡ್ಕೊಂಡ್ ಬಂದ್ರೇನ್ರಿ? ಇಲ್ಲ, ತಾನು ಹೋಗಿ ನೋಡ್ಕೊಂಡ್ ಬಂದೇನಿ, ಸರ್ಜರಿ ಏನ ಮಾಡ್ತಾರ, ಈಗೇನ್ ಬೇಡ ಅಲ್ಲದಾರ, ನಾಳೆ ಹೋಗ್ತೇನೆ ಅಂತ ಅಂದ್ಲು. ನೋಡಿದ್ರಿ ಇವತ್ತೆಲ್ಲೂ ಹೊರಗೆ ಹೋಗಿಲ್ಲ, ರೂಮ್ ಬಿಟ್ಟು ಹೊರಗೆ ಬಂದಿಲ್ಲ. ಏನಾಗೈತೆ ನಾ ಪಾಪಕಿನ ಗೆಳತಿಗ ಮತ್ತೆನಾರ ಸೀರಿಯಸ್ ಆಗೈತೆ, ಹೆದರ್ಕೊಂಡು ಹತ್ಕೊಂಡು ಕುಂತಾಳೇನ, ಅದಕ್ಕೆ ನಾನು ಒಬ್ಬಕಿನ ಬಿಡಬಾರ್ದು ಅಂತಂದೇಳಿ ಬಾಗ್ಲ ತೆಗಿಯನಕತ್ತೀನಿ, ತೆಗಿಯಕತ್ತ ಯಾರಿಲ್ಲ. ಏನೋ ಅತ್ತಿ ಸೊಸಿ ಇಬ್ರು ಆರಾಮ ಪಂಟ್ ಹೊಡ್ಕೊಂತ ನಿಂತು ಬಿಟ್ಟಿರಿ. ಅಯ್ಯ ಎಲ್ಲಿ ಪಂಟ್ ಹೊಡೆದ್ರಿ, ನಿಮ್ ಮಗಳು ಇಷ್ಟ ಕತ್ತಿ ನಡ್ಸಾಳ, ಬಾಗ್ಲ ತೆಗಿವಲ್ಲಿ ಎಲ್ಲೆಲ್ಲೂ. ಅಲ್ಲ ನಿನ್ನೆ ನೋಡಿದ್ರೆ ನನ್ನ ಮೇಲೆ ರೇಗಿದಿ, ನಾನಕಿನ ಮದ್ವಿಗೂ ಒಪ್ಪಿಗೆ ಕೊಟ್ಟೇನೆ. ಈಗ ಒಂದ್ ಕೆಲಸ ಮಾಡು, ನಿಮ್ ತಮ್ಮಗ ಫೋನ್ ಮಾಡಿ ಹೇಳು, ನಿಮ್ ತಮ್ಮ ಅಂತ ನೋಡಿ ನಿಮ್ಮ ಅಣ್ಣಗೆ ಫೋನ್ ಮಾಡಿ ಹೇಳು, ಅವ್ರಿಗೆ ನಾಳೆ ನಮ್ಮ ಕಾವ್ಯನ ನೋಡಕ್ ಬಾ ಅಂತ ಹೇಳ್ಬಿಡು. ಸುಮ್ಮನೆ ಯಾಕೆ ರಗಳಿ ಮಾವ, ಅದು ಆಕಿನ ಫ್ರೆಂಡ್, ಆಕಿಗೆ ಆಕ್ಸಿಡೆಂಟ್ ಆಗೈತಲ್ಲ, ಅದಕ್ಕೆ ಅಷ್ಟು ಬೇಜಾರಾಗ್ಯಾಳಂತ ಅತ್ತಿಯವ್ರು ಹೇಳತ್ತಾರ್ರಿ. ಹ್ಞೂನ್ರಿ, ಪಾಪ ಏನಾಗೈತೇನ, ಹೋಗಿ ನೋಡ್ಕೊಂಡ್ರ ಬರಾಕ್ ಬರ್ತೈತೆ, ಕರೀರಿ. ಯಾವ ಫ್ರೆಂಡ್ ನನಗೂ ಗೊತ್ತಿಲ್ವಾ, ಆಕೀಗ ಅಷ್ಟು ಖಾಸ ಇರುವಂತ ಗೆಳತಿ ಯಾರ್ದಾರ ನನಗೂ ಅಂತೂ ಗೊತ್ತಾಗತ್ತಿಲ್ಲ. ಹೋಗ್ಲಿ ಬಿಡು, ಕರಿಯಕೀಗ ಅದನ್ನು ಮಾಡಕ್ ಬರ್ತೈತಿ. ಬಿಟ್ಟು ನೀನು ನಿಮ್ಮ ಅಣ್ಣಗೆ ಫೋನ್ ಹಚ್ಚು, ನಾಳೆ ತಪ್ಪಿದ್ರ ನಾಡ್ದಾರ ಬಂದು ನಮ್ಮ ಕಾವ್ಯನ ನೋಡ್ಕೊಂಡು ಹೋಗು ಅಂತ ಹೇಳ್ಬಿಡು. ಸುಮ್ಮನೆ ಯಾಕೆ ಬೆಳೆದ ಹೆಣ್ಮಕ್ಳನ್ನ ಮನ್ಯಾಗ ಇಟ್ಕೊಂಡ್ರೆ ಒಂಥರ ಸೆರಗ್ನಾಗ ಕಟ್ಕೊಂಡಿರೋ ಬೆಂಕಿ ತರ. ಅಯ್ಯೋ ಮಾವಾರಿ, ಅದು ಸೆರಗ್ನಾಗ ಕಟ್ಕೊಂಡಿರೋ ಬೆಂಕಿ ತರ ಅಲ್ರಿ, ಸೆರಗ್ನಾಗ ಕಟ್ಕೊಂಡು ಬೆಂಕಿ ಕೆಂಡಾರಿ. ಅದಕ್ಕೆ ಹೇಳಕತ್ತಿದ್ದ, ಒಂದ್ ಕೆಲಸ ಮಾಡ್ಬಿಡ, ಊರ್ಮಿಳಾ ನಿಮ್ಮ ಅಣ್ಣಗ ಫೋನ್ ಮಾಡಿ ಹೇಳ್ಬಿಡುವ, ಬಂದ ಬಿಡ್ಲತ್ಲಾಗ ಅವ್ರು. ಈಗ ಹೋಗಿ ಕಾವ್ಯನ್ ಕರೆದ್ ಬಾ. ಬೆಳಗಿಂದ ನಾ ಅದನ್ನ ಮಾಡಕತ್ತೇನ್ರಿ, ಬರಾಕವಲ್ಲಗಳ, ನೀವರ ಕರೆದ್ ಬರೀ ಬರ್ತಾಳ ನಿಮ್ಮ ಮುದ್ದಿನ ಮಗಳು. ನೀ ಕರೆದ್ರನ ಬರಾಕತ್ತಿಲ್ಲ, ಇನ್ನ ಕರೆದ್ರೆ ಬರ್ತಾಳ. ಅತ್ತಿಯವ್ರ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನೀವು ಹೋಗಿ ನಿಮ್ಮ ಅಣ್ಣವ್ರಿಗೆ ಫೋನ್ ಮಾಡ್ರಿ, ನಾನು ಕಾವ್ಯಾಗ ಹೋಗಿ ಮಾತಾಡ್ಸಿ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಅಷ್ಟಲ್ಲ ರೀ, ಆಕಿನ ಗೆಳತಿ ಬಗ್ಗೆ ವಿಚಾರಿಸ್ತೇನ್ರಿ, ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಅಥವಾ ಹಂಗಂದ್ರ ನಾನು ಹೋಗಿ ನಮ್ಮ ಅಣ್ಣಗೆ ಫೋನ್ ಮಾಡ್ತೀನಿ, ಅದು ಕರ್ನ ಆಗ ಕೆಲಸ ಮೊದ್ಲು ಆಗ್ಬಿಡ್ಲಿ. ಅದೇನ ಅಂತಾರಲ್ಲ, ಒಳ್ಳೆ ಕೆಲ್ಸಕ್ಕೆ 108 ವಿಘ್ನ ಅಂತ. ಅದಕ್ಕೆ ಈ ಸಲ ನಮ್ಮ ಕಾವ್ಯನ ಮದ್ವಿಗ ಹಿಂಗೆಲ್ಲ ತೊಂದರೆ ಬರೋದು ಬೇಡವಾ, ಹೆಂಗಾರ ಆಗಿ ಸುಸೂತ್ರವಾಗಿ ಮದ್ವೆ ಆಗ್ಲಿ ಅಂತ ಹೇಳಿ ನಾ ಅಷ್ಟ ಕೇಳ್ಕೊಳ್ಳೋದು ನೋಡಿ. ಹಾರಿ ಅತ್ತೆ, ನೀವೇನ್ ಅನ್ಕೊಂಡಿರಿ ಹಂಗ ಆಗ್ತೈತ್ರಿ, ಕಾವ್ಯನ ಜೀವನ ಮಾತ್ರ ಹಾಳಾಗೋದಿಲ್ರಿ, ಹಾಳಾಗಕ್ಕೂ ನಾ ಬಿಡೋದಿಲ್ರಿ. ಏನಿದೆ ಏನೇನ ಮಾತಾಡತ್ತಿಲ್ಲ ನೀನ್ ಯಾಕ? ಊರ್ಮಿಳಾ, ನೀ ಹೋಗ, ನಾ ಹೇಳಿದಷ್ಟು ಮಾಡಿ ಹೋಗು. ಆಕೆ ಹೇಳಕತ್ತಿದ್ದ ಮನಿ ಸರಿ ಸ್ವರೂಪ್ ಜೊತೆಗ ಮದ್ವಿ ಫಿಕ್ಸ್ ಆದಾಗ ಆತಲ್ಲ, ಈ ಸರಿ ಹಂಗಾಗ ಕೊಡೋಂಗಿಲ್ಲ. ಅದ್ರಾಗ್ಬೇರೆ ನಿಮ್ ಕೋದಂಡನಂತ ನಿಮ್ಮ ಅಣ್ಣನ ಮಗ ನಿನಗ ಅಂತ ಒಳ್ಳೆ ಅಳಿಯ ಎಲ್ಲೂ ಇಡೀ ಪ್ರಪಂಚದಾಗೂ ದುರ್ಬೀನ್ ಹಾಕೊಂಡು ಹುಡುಕಿದ್ರು, ದೊಡ್ಡ ಟಾರ್ಚ್ ಲೈಟ್ನಾಗ ಹುಡುಕಿದ್ರು ಸಿಗಂಗಿಲ್ವಾ?
ಏನ್ರಿ ನಮ್ಮ ಅಣ್ಣನ ಮಗನ್ ಕಂಡ್ರೆ ಆಡ್ಕೊಳಕತ್ತೀರ್ನ ನೋಡ್ರಿ ನಿಮ್ ಮಗಳು ಅವನಂದ್ರ ಅಷ್ಟು ಮುಖಾಮುಖಿ ತಿರುತ್ತಿದ್ಲು ಈಗ ಅವನ್ನ ಮದ್ವೆ ಆಗ್ತಾನಂತ ನಿಂತಾಳ ಅಂದ್ರ ಅವನ ಬಗ್ಗೆ ಆಕಿಗೆ ಎಷ್ಟು ಗೊತ್ತೈತಿ ಅಂತ ಹೇಳಿ ಅಷ್ಟು ತಿಳ್ಕೊಳ್ರಿ ಯಾರ್ದಾದ್ರೂ ಮುಖದಿಂದ ನೋಡಿ ಮಳ ಹಾಕ್ಬಾರ್ದು ಅವ್ರ ಗುಣ ನೋಡಿ ಎಲ್ಲಾ ವಿಷಯನೂ ಅರ್ಥ ಮಾಡ್ಕೋಬೇಕು ಹಂಗ ಸುಮ್ಮನೆ ಕಂಡಿದ್ದು ಮಾಡಕ್ ಹೋಗ್ಬಾರ್ದು ನೋಡಿದ್ರನ ನಿಮ್ ದೋಸ್ತನ ಮಗ ಸ್ವರೂಪ ಹೆಂಗ್ ಮಾಡ್ಬಿಟ್ಟ ಕೊನಿಕ ಸೌಮ್ಯನ ಕರ್ಕೊಂಡು ಮದುವೆ ಮಾಡ್ಕೊಂಡು ಹೋದ ನನ್ ಮಗಳ ಗತಿ ಚಿಪ್ ಗತಿ ಅದಕ್ಕ ಹೋಗ್ಲಿ ಬಿಡ್ರಿ ಮೊದ್ಲು ನನ್ ಮಗಳ ಮದುವೆ ಆದ್ರೆ ಸಾಕಾಗೈತೆ ನನಗಂತ್ರು ಆ ಸೌಮ್ಯನ್ ಮುಂದೆ ನನ್ ಮಗಳು ರಾಣಿ ತರ ಮೆರಿಬೇಕು ಆಯ್ತು ರೈತೆ ನೀವು ಹೋಗಿ ಫೋನ್ ಮಾಡ್ರಿ ಮತ್ತೆ ಒಂದ್ ಹೋಗಿ ಇನ್ನೊಂದು ವಿಘ್ನ ಬಂದಿದ್ದಿತ್ತು ನೀವು ಫೋನ್ ಮಾಡಿ ಆದಷ್ಟು ಜಲ್ದಿ ಇದೆಲ್ಲ ತೊಂದ್ರೆ ಬಗೆಹರಿದ್ರೆ ಸಾಕಾಗ್ಬಿಟ್ಟೈತಿ ಏನ್ ತೊಂದ್ರೆ ಏನ್ ಮಾತಾಡತ್ತೀನಿ ನೀನು ಸ್ವಾತಿ ಅದೇ ಅದು ಹಂಗಲ್ರಿ ಈಗ ಈ ಮದ್ವೆ ಆಗ್ಬಿಡ್ತಂದ್ರೆ ಪಾಪ ಕಾವ್ಯಕ್ಕೆ ಬಂದಿದ್ದ ತೊಂದ್ರೆ ಎಲ್ಲ ನಿವಾರಣೆ ಆಗ್ತಿಲ್ರಿ ಇಲ್ಲಾಂದ್ರೆ ಮದುವೆ ಆಗ್ತದೆ ಇಲ್ಲೋ ಅನ್ನೋ ಟೆನ್ಷನ್ ನಿಮ್ಗ ಅಂತ ಒಳ್ಳೆ ಮುತ್ತಿನಂತ ಅಳಿಯ ಎಲ್ಲಿ ಕೈ ತಪ್ಪಿ ಹೋಗ್ಬಿಡ್ತಾನ ಅನ್ನೋ ಟೆನ್ಷನ್ ನಿಮ್ಗ ಆಮೇಲೆ ಆಕಿ ಕಾವ್ಯಾಗೂ ಅವನು ಕೋದಂಡನ್ ಮದ್ವೆ ಯಾವಾಗ ಆಗೇನೋ ಮತ್ತೆ ಅಲ್ಲಿ ಮದ್ವೆ ಮಿಸ್ ಆಗ್ಬಿಟ್ರೆ ತಪ್ಪಿಸ್ಬಿಟ್ರೆ ಏನ್ ಮಾಡೋದು ಮತ್ತ ಮಾವಾರು ಸಿಟ್ ಮಾಡ್ಕೊಂಡು ಬೇಡ ಅಂದ್ರೆ ಏನ್ ಮಾಡೋದು ಇವೆಲ್ಲ ತಲೆ ಒಳಗ ಓಡಾಡ್ತಿರ್ತಾವ್ರಿ ಮತ್ತ ಒಂದ್ ಹೋಗಿ ಇನ್ನೊಂದ್ ರೋಗ ಬಂದ್ರೆ ಏನ್ ಮಾಡೋದ್ರಿ ಅತ್ತಿಯವ್ರ ಬಾಳ್ ಚಿಂತೆ ಮಾಡಿದ್ರ ಬಾಳ್ ರೋಗ ಅದಾವಂತ್ರಿ ಅದ್ರಾಗ ಮೊದ್ಲು ಬಿಪಿನ ಬರ್ತೈತಂತ್ರಿ ಬಿಪಿ ಸಿಟ್ ಮಾಡ್ಕೊಂಡ್ರೆ ಬರ್ತೈತಲ್ಲನ ಹ್ಞೂನ್ರಿ ಅತ್ತೆ ಸಿಟ್ ಮಾಡ್ಕೊಂಡ್ರೆ ಬರ್ತೈತಿ ಈಗ ನೀವು ಈ ರೀತಿ ಆಗಕತ್ತೈತಿ ಅಂತ ಕೂಡಲೇ ಚಿಂತೆ ಮಾಡ್ತೀರಾ ಚಿಂತೆ ಹೋಗಿ ಒಂಥರ ಎಂಗ್ಸೈಟಿ ಆಗಕ್ಕೆ ಶುರು ಆಗ್ಬಿಡ್ತೈತ್ರಿ ಅದ ಒಂದ್ ರೀತಿಯಿಂದ ಎಂಗ್ಸೈಟಿ ಆದ್ರೆ ಅದ ಸಿಟ್ಟು ಬಂದಂಗಲ್ಲೇನ್ರಿ ಬಂದವ್ರ ಮೇಲೆಲ್ಲ ರೇಗ್ತೇವಿ ಯಾರ ಮಾತಾಡ್ಸಿದ್ರು ಅವ್ರ ಹತ್ರ ಮಾತಾಡ್ಬೇಕು ಅನ್ಸೋದಿಲ್ಲ ಅವಾಗ ಏನಾಗ್ತೈತಿ ಹೇಳ್ರಿ ನಮ್ಗ ತಲಿಗ ಪ್ರೆಷರ್ ಜಾಸ್ತಿ ಆಗ್ಬಿಡ್ತೈತಿ ಅವಾಗ ಅದ ಬ್ಲಡ್ ಪ್ರೆಷರ್ ಜಾಸ್ತಿ ಆದಂಗಾಗಿ ಬಿಪಿ ಬರ್ತೈತಿ ಬಿಪಿ ಬಂದಾಗ ನಾವೇನ್ ಮಾಡ್ತೇವ್ರಿ ಇನ್ನು ಜಾಸ್ತಿ ಸಿಟ್ಟು ಮಾಡಕ್ ಶುರು ಮಾಡ್ಬಿಡ್ತೇವ್ರಿ ಸಿಟ್ಟು ಮಾಡಾಕತ್ತೇವಿ ಅಂತಂದ್ರೆ ಏನಾಗ್ತೈತ್ರಿ ಅತಿ ಮತ್ತೆ ಬಿಪಿ ಹೈ ಆಗ್ತೈತ್ರಿ ಬಿಪಿ ಹೈ ಆತಂತಂದ್ರಿ ಮತ್ತೆ ನಮ್ಮ ತಲೆ ನರಕ್ ಐತಲ್ರಿ ಬ್ಲಡ್ ಪ್ರೆಷರು ಜಾಸ್ತಿ ಆಗ್ತೈತ್ರಿ ಅವಾಗ ಒತ್ತಡ ಜಾಸ್ತಿ ಆದಂಗ ಒಂದೊಂದ್ಸಲ ನರದಾಗ ರಕ್ತದ ಪ್ರೆಷರ್ ಜಾಸ್ತಿ ಆಗಿ ನರ ಟಪ್ ಅಂತ ಹೇಳಿ ಕಟ್ ಆಗ್ಬಿಡ್ತೈತ್ರಿ ಅತ್ತಿ ಅಯ್ಯಪ್ಪ ಹ್ಞೂನ್ರಿ ಅತ್ತೆ ಅದು ಮೊದ್ಲ ನಮ್ಮ ಬ್ರೈನ್ ಒಳಗಡೆ ಭಾಳಷ್ಟು ನರ ಇರ್ತಾವಂತ್ರಿ ನಾವು ಮಾತಾಡೋದಕ್ಕೊಂದು ನರ ಅಂತ್ರಿ ಕಣ್ ಪಿಳ್ಸೋದಕ್ಕೊಂದು ನರ ಅಂತ್ರಿ ಕೈ ಅಲ್ಲಾಡ್ಸೋದಕ್ಕೊಂದು ನರ ಅಂತ್ರಿ ತಿನ್ನಾಕ ಉಣ್ಣಾಕ ಏನ ಮಾಡ್ಬೇಕಂದ್ರೂ ಒಂದೊಂದು ನರ ಇರ್ತಾವಂತ್ರಿ ಆಯಾ ನರಕ್ಕೆಲ್ಲ ಹೆಂಗ ತೊಂದರೆ ಹಾಕೊಂತ ಹೋಗ್ತೈತಲ್ರಿ ಹಂಗ ಅವೆಲ್ಲಾನು ಸ್ಥೀಮಿತ ಕಳ್ಕೊಂತ ಹೋಗ್ತಾವಂತ್ರಿ ಆಮೇಲೆ ಇನ್ನೇನ್ರಿ ರಕ್ತ ಸೋರಿಕೆ ಆಗಿರ್ತೈತಲ್ರಿ ಬ್ರೈನ್ ಒಳಗೆಲ್ಲ ಬ್ಲೀಡಿಂಗ್ ಆಗ್ಬಿಡ್ತೈತಂತ್ರಿ ಅದನ್ನ ಬ್ರೈನ್ ಹೆಮರೇಜ್ ಅಂತಾರ್ರಿ ಅವಾಗ ಏನಾಗ್ತತಿ ಇನ್ನೇನ್ರಿ ಮನುಷ್ಯ ಬದುಕಿಲ್ದಂಗ್ರಿ ಅಷ್ಟಲ್ರಿ ಅತ್ತಿ ಆಮೇಲೆ ಒಂದೊಂದ್ಸರಿ ರಕ್ತ ಹೆಪ್ಪಗಟ್ಟೈತ್ರಿ ಅವಾಗ ಬ್ರೈನಿಗ ಬ್ಲಡ್ ಸರ್ಕ್ಯುಲೇಷನ್ ಆಗೋಂಗಿಲ್ಲಂತ್ರಿ ಆಮೇಲೆ ಏನಾಗ್ತತಿ ಇನ್ನೇನ್ರಿ ಮತ್ತೆಲ್ಲ ಅಂಗಗಳು ಊನ ಆಗ್ತಾವ್ರಿ ಅದಕ್ಕರಿ ಅತ್ತಿ ಇಷ್ಟೆಲ್ಲ ಬೇಕಾ ಇಲ್ಲ ಬೇಡ ಮೊದಲು ಕಾವ್ಯನ ಮದುವೆ ಮಾಡ್ಬೇಡನಪ್ಪ ಇನ್ಮೇಲೆ ನಾನು ಭಾಳ ಸಿಟ್ ಮಾಡ್ಕೊಳ್ಳೋದಿಲ್ಲ ಕೂಲ್ ಆಗಿರ್ತೀನಿ ಸರಿ ರೀತಿ ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ ನಾ ಅದೇನು ತಗೋರಿ ನೋಡ್ಕೊಂತೀನಿ ಹಂಗ ನಿಮ್ದು ಬಿ ಪಿ ಎಲ್ಲ ಹೈಯಾಗ ಕೊಡೋದಿಲ್ರಿ ಈಗ ಸಮಾಧಾನ ಆತ್ವಾ ನಾನು ಮೊದಲು ನಮ್ಮ ಅಣ್ಣಗ ಫೋನ್ ಮಾಡಿ ಬರ್ತೀನಿ ಅಯ್ಯಪ್ಪ ಈಗ ಏನನ್ನ ಹೇಳಿ ಹೆದರ್ಸ್ಬಿಟ್ಲು ನನಗೆ ಎದೆಲ್ಲ ಢವ ಅನ್ನಕತ್ಬಿಟ್ಟೈತಿ ಮಾವ ಈಗ ಮುಂದೆ ಏನು ಮಾಡೋದ್ರಿ ಸ್ನೇಹಿತರೆ ನಾನು ಸುಮ್ಮನೆ ಬಿ ಪಿ ಅಂತಂದು ಹೇಳಿ ಇದನ್ನೆಲ್ಲ ಹೆದರ್ಸ್ಬೇಕು ಅಂತ ಮಾಡಿಲ್ಲ ಇದೆಲ್ಲ ರಿಯಲ್ ಫ್ಯಾಕ್ಟರ್ ಈಗ ನಾವು ಇರುವಂಥ ಪರಿಸ್ಥಿತಿ ಒಳಗೆ ನಾವು ಎಷ್ಟು ಒತ್ತಡದಿಂದ ಮುಕ್ತವಾಗಿರ್ತೇವೋ ಅಷ್ಟು ನಾವು ನಮ್ಮ ಆರೋಗ್ಯನ ಕಾಯ್ಕೊಂತೇವೆ ಇದು ಸ್ಟ್ರೋಕ್ ಅನ್ನೋದು ಆಗಬೇಕು ಅಂದ್ರೆ ಬರೀ ಬಿ ಪಿಯಿಂದ ಅಂತ ಅಲ್ಲ ಶುಗರ್ ಜಾಸ್ತಿ ಆದರೂ ಆಗ್ತೈತಿ ಹಾಗಾಗಿ ಪ್ರತಿಯೊಂದೂ ಲಿಮಿಟ್ ಒಳಗೆ ಇರಬೇಕು ಅವಾಗ ನಮ್ಮ ಆರೋಗ್ಯನ ನಾವು ಚೆಕಪ್ ಮಾಡಿಸ್ಕೊಂತಾನೆ ಇರಬೇಕು ಅಟ್ಲೀಸ್ಟ್ ನಮ್ಗೆ ಪ್ರತಿ ಸರಿನೂ ಆಗಿಲ್ಲ ಅಂತಂದ್ರೆ 6 ತಿಂಗಳಿಗೆ ಒಂದ್ಸಲಿ ಯಾರ ನಾವು ನಮ್ಮ ಬಾಡಿ ಚೆಕಪ್ ಮಾಡಿಸ್ಬೇಕು ಅಂದ್ರೆ ಬಿ ಪಿ ಶುಗರ್ ಇದನ್ನೆಲ್ಲ ಚೆಕಪ್ ಮಾಡಿಸ್ಬೇಕ್ರಿ ಆಮೇಲೆ ವರ್ಷಕ್ಕೆ ಒಂದ್ಸರಿ ನಮ್ಗೆ ಆದ್ರೆ ಬಾಡಿ ಚೆಕಪ್ ಮಾಡಿಸ್ಬೇಕ್ರಿ ನಿಮ್ಮ ದೇಹದೊಳಗಡೆ ಏನಾದ್ರು ಸ್ವಲ್ಪ ಬದಲಾವಣೆ ಆಗಕತ್ತೈತಿ ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿ ಅಂದ್ರೆ ನೀವು ಸುಮ್ಮನೆ ಏನು ಇಶ್ಯೂ ಇಲ್ಲ ಅಂತಂದು ಹೇಳಿ ಹೋಗಕ್ಕೆ ಹೋಗ್ಬೇಡ್ರಿ ಏನಾದ್ರು ರೀಸನ್ ಇತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ರಿ ಅದು ನಿಮ್ಗೆ ಗೊತ್ತಿರೋಂಥ ಡಾಕ್ಟರ್ ಕಡೆನ ಹೋಗ್ರಿ ಸುಮ್ಮನೆ ಯಾವುದೋ ದೊಡ್ಡ ಹಾಸ್ಪಿಟ್ಲ್ ಐತಿ ಆತಿ ಇದೆ ಅಂತಂದೇಳಿ ಹೋಗಿ ಮತ್ತೆ ಸಿಕ್ಕಾಕೊಳಕ್ಕೆ ಹೋಗ್ಬೇಡ್ರಿ ಹೌದು ಸ್ನೇಹಿತರೆ ನೀವು ನಿಮ್ಮ ಮನೆ ಹತ್ರ ಇರುವಂತ ಡಾಕ್ಟರ್ ನಿಮ್ಗೆ ಗೊತ್ತಿರ್ತಾರಲ್ಲ ಅಕ್ಕಪಕ್ಕ ಇದ್ದೇ ಇರ್ತಾರ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳಿ ಇದ್ದೇ ಇರ್ತಾರ ಅವ್ರ ಹತ್ರ ಅವಾಗ ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಂತಾನೆ ಇರ್ರಿ ಆದಷ್ಟು ಹೆಚ್ಚಾಗಿ ನೀರು ಕುಡೀರಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೋರಿ ಊಟನೂ ಕರೆಕ್ಟ್ ಆಗಿರ್ಲಿ ಉಪ್ಪಿನಂಶ ಜಾಸ್ತಿ ಅದು ತಿನ್ನಕ್ಕೆ ಹೋಗ್ಬೇಡ್ರಿ ಸಕ್ಕರೆ ಅಂತೂ ಅವಾಯ್ಡ್ ಮಾಡ್ರಿ ಅಂತ ಹೇಳಿ ನಾನು ಹೇಳ್ತೀನಿ ಹಿಂಗ ಕೆಲವೊಂದು ಆರೋಗ್ಯದ ಟಿಪ್ಸ್ ನಾವು ಫಾಲೋ ಮಾಡಿದ್ವಿ ಅಂತಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತೈತಿ ಯಾಕಂದ್ರೆ ಈಗ ದಿನ ಅಂತಂತಂದ್ರೆ ನಾವು ಪ್ರತಿದಿನನೂ ಅದ್ರ ಒಳಗಡೆ ಕ್ಯಾನ್ಸರ್ ಇರುವಂತ ಅಂಶ ಪತ್ತೆ ಆಯ್ತು ಇದ್ರ ಒಳಗಡೆ ಈ ರೀತಿ ಇರುವಂತ ಅಂಶ ಪತ್ತೆ ಆಯ್ತು ಆಯಿಲಿ ಫುಡ್ ಒಳಗಡೆ ಕಲರ್ ಹಾಕ್ಯಾರ ನಿಮ್ಗೆ ಗೊತ್ತಲ್ಲ ಗೋಬಿ ಎಲ್ಲ ಅದರೊಳಗೆಲ್ಲ ಎಷ್ಟು ಕಲರ್ ಹಾಕ್ತಿದ್ರ ಅಂತ ಹೇಳಿ ಈಗೇನೋ ಕಲರ್ ಹಾಕ್ಬಾರ್ದು ಅಂತ ಹೇಳಿ ರೂಲ್ಸ್ ಬಂದ್ಮೇಲೆ ಅದೆಲ್ಲ ಸ್ಟಾಪ್ ಆಗೈತ್ರಿ ಆದಷ್ಟು ನೀವು ಅಂದ್ರೆ ತಿನ್ನೋ ಚಟ ಅಂದ್ರೆ ಈಗ ನಮ್ಗೆ ಹೊರಗಡೆ ಹೋದ್ರೆ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಹೇಳಿ ಭಾಳ ಅನಿಸ್ತಿರ್ತೈತಿ ಯಾವಾಗ್ಲೂ ಒಮ್ಮೆ ಆದ್ರೆ ಪರವಾಗಿಲ್ಲ ರೀ ಮನೆ ಒಳಗಡೆನ ಅದನ್ನ ಆರೋಗ್ಯಕರವಾಗಿ ಮಾಡ್ಕೊಂಡು ತಿಂದ್ರೆ ಏನು ಅನ್ಸೋದಿಲ್ಲ ಆದಷ್ಟು ಹೆಲ್ದಿ ಆಗಿರ್ರಿ ಅಂತಂದೇಳಿ ಇದು ಒಂದು ಸಣ್ಣದು ಕ್ಲಿಪ್ ತಗೊಂಡೇನ್ರಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಹೌದು ಸ್ನೇಹಿತರೆ ಏನೋ ಆಯ್ತು ಆಮೇಲೆ ನಾನು ಟೇಕ್ ಕೇರ್ ಮಾಡ್ತೇನೆ ಅನ್ನೋದಕ್ಕಿಂತ ಅದೆಲ್ಲ ಬರೋದಕ್ಕಿಂತ ಮುಂಚೆ ಪ್ರಿಕಾಷನ್ ತಗೊಳ್ಳೋದು ಒಳ್ಳೇದಲ್ವಾ ಸರಿ ಸ್ನೇಹಿತರೆ ಸ್ಟೋರಿ ಕಂಟಿನ್ಯೂ ಮಾಡೋಣ ಬರ್ರಿ ಏನಂದೇವ ಮುಂದೆ ಏನು ಮಾಡೋದಂತನ ಇಲ್ಲಿ ನೋಡು ಸ್ವಾತಿ ಅವರು ನಮ್ಮ ಕಾವ್ಯನ ನೋಡಕ್ ಬರ್ಬೇಕು ಆದಷ್ಟು ಜಲ್ದಿ ಆದ್ರೆ ನಿನಗೆ ಗೊತ್ತಲ್ಲ ನಾನು ಹೆಂಗ್ ಮಾತಾಡತ್ತೇನೆ ಅಂತ ಹೇಳಿ ಹಾ ರೀ ಮಾವ ನಾವು ಕಾವ್ಯ ಅಂತಾನೆ ಮಾತು ಉಪಯೋಗಿಸೋಣ್ರಿ ಯಾಕಂದ್ರೆ ಯಾವಾಗ ಎಲ್ಲೇ ಯಾರು ಏನು ಕೇಳ್ತಾರಂತಂದು ಹೇಳಿ ಹೇಳಕ್ಕಾಗಂಗಿಲ್ಲ ನಾವು ನಾರ್ಮಲ್ ಆಗಿನೇ ಇರೋಣಂತ ಆಮೇಲೆ ಅವರು ನೋಡಕ್ ಬರ್ತಾರಲ್ಲ ಈ ವಿಷಯನ ನಾವು ಅಲ್ಲೇ ಅಥವಾ ನಿಮ್ಮ ಗೆಳೆಯನ ಮನೆಗೆಲ್ಲ ತಿಳಿಸ್ಬಿಡೋಣ್ರಿ ಏನಾರ ಮಾಡಿ ಇದಕ್ಕೊಂದು ಅಂತ್ಯ ಹಾಡ್ಲೇಬೇಕ್ರಿ ಮಾವ ಇಲ್ಲ ಅಂದ್ರೆ ಕಾವ್ಯನ ಜೀವನ ಹಾಳಾಗ್ಬಿಡ್ತೈತಿ ಇಲ್ಲ ಇದಕ್ಕೆಲ್ಲ ನಾನು ಒಂದು ವ್ಯವಸ್ಥೆ ಮಾಡೀನಿ ನನ್ನ ದೋಸ್ತರ ಹತ್ರ ಎಲ್ಲ ಮಾತಾಡೀನಿ ಅದಕ್ಕೂ ಒಂದು ಸೊಲ್ಯೂಷನ್ ಕೊಟ್ಟ
ಮಾಡಾನ. ಅಷ್ಟಲ್ಲ, ಸ್ವರೂಪ ಏನೋ ಪ್ಲಾನ್ ಮಾಡ್ಯಾನಂತ. ಅದು ಇಲ್ಲೇ ಡಿಸ್ಕಸ್ ಮಾಡೋದು ಬೇಡವಾ, ಮನೆ ಹೊರಗೆ ಹೋಗ್ತೇವಲ್ಲ ಅವಾಗ ಯಾವಾಗ ಡಿಸ್ಕಸ್ ಮಾಡೋಣಂತ. ಸರಿ ಮಾವ, ನೀವು ಏನಾರ ಕೆಲಸ ಇದ್ರೆ ನೋಡ್ಕೊಳ್ರಿ, ನಾನು ಕಾವ್ಯನ ಹತ್ರ ಹೋಗಿ ಆಕಿನ ಡಿಸ್ಟರ್ಬ್ ಮಾಡ್ತೀನಿ. ಹಾ ಅಷ್ಟು ಮಾಡು. ಆಕಿ ಮತ್ತೆಲ್ಲಾರು ತಪ್ಪಿಸ್ಕೊಂಡು ಹೋಗಿದ್ದಾಳವಾ, ಮತ್ತದೇನೋ ಅಂತಾರಲ್ಲ. ನನಗನ್ಸಿದ ಮಟ್ಟಿಗೆ ಆಕಿ ತಪ್ಪಿಸ್ಕೊಂಡು ಹೋಗೋದಿಲ್ಲ ರೀ ಮಾವ. ಆದ್ರೂ ಎದಕ್ ಬೇಕು ಹೌದಲ್ರಿ? ನಾಳೆ ಎಲ್ಲ ಕುತ್ತಿಗೆ ಬರ್ತೈತಿ. ಏನಾರ ಆಗ್ಲಿ ಆಗಿದ್ದಾಗ್ಲಿ ನಾನು ದೇಶ ಬಿಟ್ಟು ಹೋಗ್ಬಿಡ್ತೇನೆ ಅಂತಂದ್ರೆ ದೇಶ ಬಿಟ್ಟು ಹೋದ್ರೆ ಏನು ಮಾಡೋದ್ರಿ? ನಾನು ಆಕಿನ ಮೇಲೆ ಒಂದು ಕಣ್ಣು ಇಟ್ಟೆ ಬಿಟ್ಟಿರ್ತೇನೆ ತಗೋರಿ ಮಾವ. ಹೂನ್ವಾ, ಇವಾಗ ಯಾರು ಹೆಂಗೆ ಇರ್ತಾರಂತ ಯಾರಿಗೂ ಗೊತ್ತು ಹೌದಲ್ಲ. ಮೊದ್ಲಾಕಿಂತ ವೀಸಾ ಪಾಸ್ಪೋರ್ಟ್ ಎಲ್ಲ ಐತಿ, ಸುಮ್ಮನೆ ಯಾಕೆ ಹೌದಲ್ಲ? ಹೌದು ಮಾವ, ಕೊನೆಗೆ ಏನು ದಾರಿ ಕಂಡಿಲ್ಲ ಅಂತಂದ್ರೆ ಯಾರು ಏನಾರ ಆಗ್ಲಿ ನನಗೇನಾಗಬೇಕಾಗೈತಿ, ನಾನು ಒಬ್ಬಕಿನಾರ ಉಳ್ಕೊಂಡ್ರೆ ಸಾಕು ಅಂತಂದೇಳಿ ಫಾರಿನಿಗೆ ಜಿಗಿದ್ಲ. ಹೂನ್ವಾ, ಮೊದಲು ನೀವು ಹೋಗಿ ಆಕಿನ ಹತ್ರ ಮಾತಾಡು, ಏನಾಗೈತಿ ನೋಡು. ಆಕಿನ ಹತ್ರ ಯಾವುದೇ ಕಾರಣಕ್ಕೂ ನೀನು ಈ ರೀತಿ ನಮ್ಗೆ ಗೊತ್ತಾಗೈತಿ ಅಂತ ಹೇಳಿ ಸುಳ್ಳು ಬಿಟ್ಟೆ ಕೊಡ್ಬೇಡ. ಹಾ ಮಾವ. ಆಮೇಲೆ ಆಕಿನ್ನ ಸ್ವಲ್ಪ ಆಕ್ಟಿವ್ ಆಗೋ ಥರ ನಾವು ಏನಾರ ಮಾಡ್ಬೇಕಲ್ಲ. ಇಲ್ಲ ಅಂದ್ರೆ ಹಿಂಗ ಇದ್ಲು ಅಂದ್ರೆ ರೂಮ್ ಬಿಟ್ಟೆ ಹೊರಗೆ ಬರೋದಿಲ್ಲ. ಅದಕ್ಕೆ ಕಾವ್ಯ ಸಿಕ್ಕಾಳನ್ನೋ ಒಂದು ನಾಟಕ ಮಾಡ್ಬೇಕು. ಸರಿ ರೀ ಮಾವ, ನಾ ಇದನ್ನೆಲ್ಲ ವಿಚಾರ ಮಾಡಿ ಹೇಳ್ತೇನಂತ. ಈಗ ಸದ್ಯಕ್ಕೇನು ಬೇಡ ತಡ್ರಿ. ಸರಿ ಆಯ್ತು, ನಿಂದೇನು ವಿಚಾರ ಐತಿ? ನಾವು ನಾಳೆ ಎಲ್ಲಾರ ಹೊರಗೆ ಹೋಗೋಣ. ನಾನು ಏನಾರ ಮಾಡಿ ನಿಮ್ಮ ಅತ್ತಿಗೆ ಹೇಳಿ ನಾನು ನೀನು ಜೀವನ ಹೊರಗೆ ಹೋಗ್ಬಿಡೋಣ. ಬೇಡ ಮಾವ, ನಾನು ಏನಾರ ಮಾಡಿ ಇವ್ರಿಗೆ ವಿಷಯ ತಿಳಿಸ್ತೇನೆ. ಅವರು ನಿಮಗಂತೂ ಕನ್ವೆ ಮಾಡೇ ಮಾಡ್ತಾರ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಹಿಂಗೆ ಪದೇ ಪದೇ ಹೊರಗೆ ಹೊಂಟೇವಿ ಅಂದ್ರೆ ಅವ್ರಿಗೆ ಅನುಮಾನ ಬರ್ತೈತಿ. ಸರಿ, ಹಂಗಂದ್ರೆ ನೀನು ಹೆಂಗಂತಿ ಹಂಗ. ನಾನು ಸ್ವಲ್ಪ ಕೆಲಸ ಐತಿ, ಹೋಗಿ ಬರ್ತೇನೆ. ಆಫೀಸ್ನಾಗ ಪಾಪ ಜೀವನ ಒಬ್ಬನಾಗ್ಯಾನ. ಸರಿ ಮಾವ, ಈ ಕಡೆ ಈಕಿನ ಚಿಂತೆ ನೀವು ಬಿಡ್ರಿ, ನಾಳೆ ಟೇಕ್ ಕೇರ್ ಮಾಡ್ತೇನೆ. ಅದನ್ನೇ ಮದಿ ನನಗೆ ಬರ್ಲಾವ? ಹಾ ಮಾವ, ರಾತ್ರಿ ಜಲ್ದಿನ ಬಂದ್ಬಿಡ್ರಿ ಊಟಕ್ಕೆ. ಸರಿ ನಮ್ಮ ಕಾವ್ಯ, ಏ ಕಾವ್ಯ. ಛೇ, ಈ ಕಾವ್ಯ ಹೋಗಿ ಎಲ್ಲಿ ಹೋದ್ಲು ಏನು? ಈಗ ನಾ ಏನು ಮಾಡಲಿ? ನನಗೆ ಒಂದು ತಿಳಿಯಕತ್ತಿಲ್ಲ. ಇಷ್ಟು ಅಂತಂದೇಳಿ ಈ ರೂಮ್ನಾಗ ಕೂಡ ಹಾಕೊಂಡಿರಕ್ಕಾಗ್ತೈತಿ? ಬೆಳಗಿಂದ ಆಕಿ ಬೇರೆ ಕರ್ದು ಹೊಂಟಾಳ ಅವ್ರವ್ವ. ಕಾವ್ಯ, ಏ ಕಾವ್ಯ, ಕದ ತೆಗಿಯ, ಎಷ್ಟೊತ್ತನ ಆತ? ಇಕ್ಕೋಬೇಕಿ ಇಷ್ಟನ ಆಕಿಂದ ಆತ, ಈಗಿಂದು ಇಕ್ಕೋಬೇಕಿ ಬಂದ ಬಿಟ್ಲು. ನಂದೊಂದೆಲ್ಲ ಇಡ್ಲಿ ಅಂತ ಹೇಳಿ ನಂದ ನನಗೆ ಹತ್ತೈತಿ, ಇಕ್ಕೋಬೇಕಿ ಬಂದ ಬಿಡ್ತಾ. ನಾನು ಇಲ್ಲಿ ಕುಂದ್ರಬಾರ್ದು ಅಂತ ಎಷ್ಟು ಅನ್ಕೊಂತೀನಿ. ನನಗೆ ಈ ರೂಮ್ ಒಂಥರ ಕಂಫರ್ಟ್ ಆಗ್ಬಿಟ್ಟೈತಿ, ಇಲ್ಲೆಲ್ಲ ಫೆಸಿಲಿಟಿ ಐತಿ. ಈಕಿ ನೋಡಿದ್ರೆ ಇಲ್ಲೇ ಬಂದು ಸಾಯ್ತಾ. ಈಗ ನೀ ತೆಗಿತಿಲ್ಲ, ಮನ್ಯಾಗ ಎಷ್ಟು ಟೆನ್ಷನ್ ಆಗ್ಯಾರ ಗೊತ್ತೇನ? ಈಕಿ ಒಂಥರ ತಗಣಿ ಜಾತಕ್ಕಿದ್ದಂಗದ. ಕದ ತೆಗ್ದಿಲ್ಲ ಅಂತಂದ್ರ ಬಾಗಲ ಮುರಿದು ಒಳಗೆ ಬಂದ್ರು ಬಂದ್ಲ. ಹೋಗ್ಲಿ ಬಿಡು, ಏನಾರ ಮಾತಾಡೋಣ ಅಂತ. ಏನಾರ ಸ್ವಲ್ಪ ಈಕಿನ ಕಡೆಯಿಂದ ಸುಳ್ಳು ಸಿಕ್ಕ್ರ ಅಥವಾ ಏನಾರ ಐಡಿಯಾ ಸಿಗ್ಬೋದು. ಇವರು ಇಷ್ಟೆಲ್ಲ ನನ್ನ ಪ್ರೀತಿ ಮಾಡೋದು ಕರೆದು ನೋಡಿದ್ರ ಆಕಿ ಕಾವ್ಯ ಇನ್ನೂ ಇವ್ರ ಕೈಗೆ ಸಿಕ್ಕಿಲ್ಲ. ಸಿಕ್ಕಿದ್ದಷ್ಟೊತ್ತಿಗೆ ನನ್ನ ಪಿಕ್ಚರ್ ಬಿಡಿಸ್ತಿದ್ರು. ಆದಷ್ಟು ಜಲ್ದಿ ಇವ್ರಿಗೆಲ್ಲರಿಗೂ ಗೊತ್ತಾಗೋದಕ್ಕಿಂತ ಮುಂಚೆ ನಾನೇ ಎಲ್ಲ ಬಿಟ್ಟು ಹೋಗ್ಬಿಟ್ರಾತು. ಒಂದು ಕೆಲಸ ಮಾಡೋಣ, ಸುಮ್ಮನೆ ಇಲ್ಲೇ ಇದ್ರೆ ಈಕಿ ಕಾವ್ಯ ಸಿಕ್ಕಿಲ್ಲ ಅಂತಂದ್ರೆ ನಾಳೆ ಅಂದ್ರೆ ಇವತ್ತಲ್ಲ ನಾಳೆ ನನಗೆ ಪ್ರಾಬ್ಲಮ್ ಆಗತ್ತೈತ. ಒಂದು ವೇಳೆ ಕಾವ್ಯ ಬಂದ್ಲು ಅಂತಂದ್ರೆ ಅದಕ್ಕೂ ಪ್ರಾಬ್ಲಮ್. ಹೆಂಗಿದ್ರು ನಂದು ವೀಸಾ ಪಾಸ್ಪೋರ್ಟ್ ಐತಿ, ಸುಮ್ಮನೆ ಫಾರಿನ್ಗೆ ಹೋಗೋದ ವಾಸಿ. ಹೌದು, ಹೊರಗೆ ಇದ್ಕೊಂಡ್ರೆ ಏನಾರ ಮಾಡ್ಕೊಂಡು ದುಡ್ಕೊಂಡು ತಿನ್ಬೋದು. ಇಲ್ಲಿದ್ರೆ ನನಗೆ ಜೈಲ್ಗತಿನ, ಅದರಿಂದ ಮಾತ್ರ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಈ ಒಂದು ವಾರದಾಗ ಹೆಂಗಾರ ಮಾಡಿ ಹೋಗೋ ವ್ಯವಸ್ಥೆ ಮಾಡಬೇಕು. ಆದ್ರೆ ದುಡ್ಡು. ಕಾವ್ಯ, ಈ ಕದ ತೆಗಿತೀವಿ ಏನಂತೀನಿ ನೀನು? ಬಂದೆ ವೈನಿ. ಏನ್ ಕಾವ್ಯ ನೀನು ಎಷ್ಟಂತಂದು ಹೇಳಿ ಕರಿಬೇಕು? ಅತ್ತೆಯವರೆಲ್ಲ ಎಷ್ಟು ಟೆನ್ಷನ್ ಆಗ್ಯಾರ ಗೊತ್ತೇನ? ಅದು ವೈನಿ, ನಾನು ಟೆನ್ಷನ್ ಒಳಗಿದ್ದೆ. ಹಾ ನನಗೂ ಗೊತ್ತೈತಿ. ಅದ ನಿಮ್ ಗೆಳತಿಗೆ ಆರಾಮಿಲ್ಲ ಅಂತಂದೇಳಿ ಅತ್ತೆಯವರೆಲ್ಲ ನೀನು ಕರೆದ್ರಂತಲ್ಲ, ಹೋಗಿ ನೋಡ್ಕೊಂಡ್ ಬರೋಣ ಅಂತಂದೇಳಿ. ನಡಿ ಹೋಗಿ ನೋಡ್ಕೊಂಡ್ರೆ ಬರೋಣ ಅಂತ. ಇಲ್ಲ ಬೇಡ, ಯಾಕ ಭಾಳ ಸೀರಿಯಸ್ ಆಗೈತೇನ? ಆರಾಮಾಗಿಲ್ಲ. ನಡಿ ಕಾವ್ಯ, ನಿನ್ ಕ್ಲೋಸ್ ಫ್ರೆಂಡ್ ಅಂತಿದ್ದಿ, ಹಿಂಗಾದ್ರೆ ಹೆಂಗ? ನಡಿ, ನಾನು ನಿನಗೆ ಗಾಡಿ ಮೇಲೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ತೇನಂತ. ನಾನು ನೋಡ್ದಂಗೆ ಆಕೈತಿ. ಅಯ್ಯೋ, ಇವ್ರೇನು ಬಿಡಂಗ ಕಾಣವಲ್ರಲ್ಲ. ನಿನ್ನೆ ನಾ ತಪ್ಪಿಸ್ಕೊಳಕ್ಕೆ ಏನೋ ಒಂದು ಸುಳ್ಳು ಹೇಳಿದೆ, ಇವತ್ತು ನೋಡಿದ್ರೆ ಅದ ನನಗೆ ಮುಳ್ಳಾಗತ್ತೈತಿ. ಇಲ್ಲ ವೈನಿ, ಆಕಿಗೆ ಆರಾಮಾಗೈತಿ. ಆಕಿನ ಇವತ್ತು ಡಿಸ್ಚಾರ್ಜ್ ಮಾಡಿದ್ರು. ಹೌದಾ? ನಿನ್ನೆ ನೋಡಿದ್ರೆ ಭಾಳ ಸೀರಿಯಸ್ ಐತಿ ಅಂತ ಅಂದಿದ್ದಿ. ಇವತ್ತು ಅದು ನಂಗೆ ಫೋನ್ ಬಂದಾಗ ಹಂಗೆ ಅಂದಿದ್ರು ರೀ. ಆಮೇಲೆ ಅಲ್ಲಿ ಹೋಗಿ ನೋಡಿದ್ನಲ್ಲ, ಏನೂ ಇರಲಿಲ್ಲ, ನಾರ್ಮಲ್ ಆಗಿದ್ಲು. ಹಂಗೆ ಸ್ವಲ್ಪ ಪ್ರೊಸೀಜರ್ಸ್ ಎಲ್ಲ ಮುಗಿಸಿ ಪೊಲೀಸರು ಅದೇನೋ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡ್ರಂತ. ಇವತ್ತು ಮತ್ತೆಲ್ಲ ಫಾರ್ಮಾಲಿಟಿ ಮುಗಿಸಿ ಆಕಿನ ಡಿಸ್ಚಾರ್ಜ್ ಮಾಡಿದ್ರಂತ್ರಿ. ಹೌದಾ? ಆತಲ್ಲ, ಮತ್ತಿನ್ನೇನು ನೀ ಇಷ್ಟು ಬೇಜಾರಾಗಿದ್ದು ನೋಡಿ ಅಲ್ಲೇ ಮನ್ಯಾಗ ಅತ್ತಿ ಮಾವ ಎಲ್ಲರೂ ಎಷ್ಟು ಬೇಜಾರಾಗ್ಯಾರ ಗೊತ್ತೇನ? ಬಿಡು, ಎಲ್ಲ ಆರಾಮೈತಲ್ಲ, ಮತ್ತೆ ಯಾಕಷ್ಟು ಟೆನ್ಷನ್ ತಗೊಂಡಿದಿ? ಇಲ್ಲ ಅದು ನನಗೆ ಈಗ ಗೊತ್ತಾತ್ ನೋಡು, ನಿಂದು ಕೋದಂಡಂದು ಮದುವೆ ಆಗಕತ್ತಿಲ್ಲ ಅಂತ ಹೇಳಿ ಟೆನ್ಷನ್. ಹೌದಲ್ಲ? ಅಯ್ಯೋ, ಸದ್ಯಕ್ಕೆ ಏನೋ ಅಂತ ಹೇಳಿ ನೋಡಿಸ್ಕೊಂಡ್ರೆ ಸಾಕು. ಹಾ ವೈನಿ, ಅದು ಪಪ್ಪ ಅಷ್ಟು ಸರಿಯಾಗಿ ಒಪ್ಕೊಳ್ಳಿಲ್ಲಲ್ಲ, ಅದ ಟೆನ್ಷನ್ ಆಗಕತ್ತಿತ್ತು. ಅಯ್ಯೋ ಕಾವ್ಯ, ಯಾಕಷ್ಟು ಟೆನ್ಷನ್ ತಗೊಂತಿದಿ? ಅದ ಖುಷಿ ವಿಷಯ ಹೇಳಕಂತಂದು ಹೇಳಿ ಬಂದಿದ್ದು ನಾನು. ನಿಮ್ಮ ಅಪ್ಪನೂ ಇದಕ್ಕೆಲ್ಲ ಪ್ರೀತಿಯಿಂದಾನ ಒಪ್ಕೊಂಡಾರ. ಅಷ್ಟ ಅಲ್ಲ, ನಿಮ್ಮ ಅಮ್ಮ ಅದಾರಲ್ಲ ಅಂದ್ರೆ ಅತ್ತೆ, ನಿಮ್ಮ ಮಾವುಗ ಅಂದ್ರೆ ದೊಡ್ಡ ಮಾವುಗ ಮತ್ತು ಕೋದಂಡ ಮಾವುಗ ಫೋನ್ ಮಾಡಕತ್ತಾರ. ಅವರು ನಾಳೆ ತಪ್ಪಿದ್ರೆ ನಾಡ್ದ ನಿನಗ ನೋಡಕ್ ಬರ್ತಾರಂತ. ಏನು? ನನ್ನ ನೋಡಕ್ ಬರ್ತಾರಂತ್ರಿ? ಇಷ್ಟು ಜಲ್ದಿ ಅರೇಂಜ್ಮೆಂಟ್ ಏನೂ ಆಗಿಲ್ಲ. ನಾನು ಇರ್ಬೇಕಾದ್ರೆ ನೀ ಯಾಕೆ ಟೆನ್ಷನ್ ತಗೊಂತಿದ್ದಿ ಕಾವ್ಯ? ಹೆಂಗಿದ್ರು ನಿನ್ ಮದ್ವಿಗೆ ಅಂತಂದೇಳಿ ತಗೊಂಡಿದ್ದು ಸೀರೆಗಳು ಭಾಳ ಅದಾವು, ಅದ್ರಾಗ ಯಾವುದೋ ಒಂದು ಉಟ್ಕೋ. ಆಮೇಲೆ ಮಾವ ನಿನ್ ಮದ್ವಿಗೆ ಅಂತಂದೇಳಿ ಮಾಡಿಸಿದ್ದೆಲ್ಲ ಒಡವೆ ಅದಾವು, ಅವು ನಿನಗ ಕೊಡ್ತಾರ, ಹಾಕೋ. ವಾವ್, ಸೂಪರ್ ಐಡಿಯಾ. ಹಿಂಗ ಮಾಡೋಣ. ಒಡವೆ ಅಂದ ತಕ್ಷಣ ನನ್ನ ತಲೆಗೆ ಒಂದು ಐಡಿಯಾನ ಬಂದ್ಬಿಡ್ತು. ಅದನ್ನೆಲ್ಲ ನಾಳೆ ಇಸ್ಕೊಂತೀನಿ. ಆಗಲೇ ಈ ಟಿಕೆಟ್ ಬುಕ್ಕಿಂಗ್ ಈಗ ಹೆಂಗೆ ದುಡ್ಡು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಾತಿದ್ದೆ. ಆ ದೇವ್ರು ನನ್ನ ಕೂಗು ಕೇಳಿ ತಾನಾಗಿನ ದಾರಿ ತೋರಿಸ್ದ ಅನಿಸ್ತೈತಿ. ಹೆಂಗಿದ್ರು ಈ ಕಾವ್ಯನ್ ಪಪ್ಪ ಮದ್ವಿಗೆ ಅಂತಂದು ಹೇಳಿ ಕಾವ್ಯನ್ ಮದ್ವಿಗೆ ಬಹಳಷ್ಟು ಒಡವೆ ವಸ್ತ್ರ ಎಲ್ಲ ಮಾಡಿಸಿಟ್ಬಿಟ್ಟಾರ. ಅಂದ್ರೆ ಒಡವೆ ಬಂಗಾರ ಎಲ್ಲ ಮಾಡಿಸಿಟ್ಬಿಟ್ಟಾರ. ಅದೆಲ್ಲ ಕಾವ್ಯ ಕೊಡ್ತೇನೆ ಅಂತಾನ ಅಂದಾರ. ಅದೆಲ್ಲ ನನಗೆ ಸಿಗ್ತೈತಿ. ನಾಳೆನ ಮದ್ವಿಗೆ ಒಪ್ಕೊಳ್ರಿ ಅಂದ್ರೆ ನಾಳೆನ ಹುಡುಗಿ ನೋಡಕ್ ಬರ್ರಿ ಅಂತಂದೇಳಿ ಸ್ವಲ್ಪ ಫೋರ್ಸ್ ಮಾಡಿಬಿಟ್ರೆ ಅವೆಲ್ಲ ನನಗೆ ಇವತ್ತ ಸಿಗ್ತಾವು. ಇವತ್ತು ರಾತ್ರಿ ಅಂದ್ರೆ ಕೊಟ್ಟ ಬಿಡ್ತಾರ. ನಾನು ಅವನ್ನೆಲ್ಲ ಇಟ್ಕೊಂಡು ಇವತ್ತು ರಾತ್ರಿನ ಮನೆ ಬಿಟ್ಟು ಹೋದ್ರಾಯ್ತು. ಏಯ್, ಎಲ್ಲಿ ಕಳ್ದಿ? ನಾನು
ಅವರು ಹುಡುಗಿ ನೋಡಕ್ ಬರ್ತಾರಂತ ಅಂದಿದ್ದ. ನೀ ಏನ ಕಲ್ಪನಾ ಲೋಕದೊಳಗಡೆ ಮುಳುಗ್ಬಿಟ್ಟಲ್ಲ, ಇನ್ನು ಮದ್ವೆ ಆಗಿಲ್ಲಮ್ಮ ನಿಂದ. ಅದು ವೈನಿ ಹಂಗಲ್ಲ, ನನ್ಗ ಮುಂದಿನ ಫ್ಯೂಚರ್ ನೆನೆಸ್ಕೊಂಡು ಭಾಳ ಅಂದ್ರ ಭಾಳ ಖುಷಿ ಆಗಕತ್ ಬಿಡ್ತೀರಿ. ಆಹಾ ಮದ್ವೆ ಅನ್ಕೊಂಡ್ರೆ ನಾಚಿಕಿ ನೋಡು ವೈನಿ, ನಿಮಗೂ ಹಂಗ ಆಗಿತ್ತಲ್ಲ. ಕಾವ್ಯ ಈಗ ಕದ ತೆಗದಲ್ಲವಾ, ಅದು ನಿಮ್ ಗೆಳತಿ ಹೆಂಗದಾಳ ಆರಾಮಾಗ ಹೇಳಿಲ್ಲ? ಹ್ಞೂ ಅಮ್ಮ ಆರಾಮಾಗ್ಯಾಳ. ಇದೇನ ಇದು ಇಷ್ಟೊತ್ತನ ಮುಖ ಅನ್ಕೊಂಡ್ ಕುಂತಿದ್ಲ, ಈಗೇನ ಒಂಥರ ಮದುಮಗಳ ಕಳ ಬಂದ್ಬಿಡತ್ತಲ್ಲ ನನ್ನ ಮಗಳ ಮೇಲೆ. ಅತ್ತೆ ಅದು ಮದ್ವಿ ಮ್ಯಾಟ್ರ್ ಎಲ್ಲ ಹೇಳಿದ್ನಲ್ಲ, ಅದಕ್ಕೆ ನಾಚ್ಕೊಳಕತ್ತಾಳ ನಿಮ್ಮ ಮಗಳು. ಓ ಹೌದಾ? ಅಂದಾಗ ನೀವು ನಿಮ್ಮ ಅಣ್ಣಗೆ ಫೋನ್ ಮಾಡಿ ಬರ್ತಾನಂದ್ರಲ್ಲ, ಏನಾದ್ರಿ? ಅವರು ಈಗ ಬೇಡ ಮುಂದಿನ ವಾರ ಯಾವಾಗಾರ ನೋಡೋಣ ಅಂತ ಅನ್ನಕತ್ತಿದ್ರು. ಅಯ್ಯೋ ನಾ ಏನೋ ಒಂದು ಪ್ಲಾನ್ ಮಾಡಿದೆ, ಇದನ್ನ ಉಲ್ಟಾ ಹೊಡೆಯಂಗ್ ಕಾಣಕತ್ತಿತ್ತಲ್ಲ. ಯಾಕೆ ಕಾವ್ಯ ಯಾಕಷ್ಟು ಬೇಜಾರಾಗ್ತಿದಿ? ನಾನ್ ಬಿಡ್ತಾರ ಮೊದ್ಲ ನಿಮ್ಮಮ್ಮ ನಿನಗೆ ಯಾವ್ದೇ ರೀತಿ ಮೋಸ ಆಗ ಕೊಡೋಂಗೆ ಇಲ್ಲ. ನಮ್ಮ ಅಣ್ಣಗೆ ಸರಿತ್ನೇ ಕೈ ತಗೊಂಡ ನೋಡು. ಯಾಕಪ್ಪ ಇಷ್ಟು ದಿವಸ ನೀನ ದುಂಬಾಲ್ ಬೀಳ್ತಿದ್ದಿ, ಈಗ ನಮ್ಮ ಮನೆಗೆಲ್ಲ ಒಪ್ಕೊಂಡಾರ. ನೆಟ್ಟಗ ನನ್ನ ಮಗಳ ಜೊತೆ ನಿನ್ ಮಗನ್ ಕೊಟ್ಟು ಮದುವೆ ಮಾಡ್ತೀವೋ ಅಥವಾ ಅಲ್ಲೇ ಬರ್ಲೋ ಅಂತ ಕೇಳಿದೆ. ಇಷ್ಟು ದಿವಸ ನಮ್ಮ ಮನೆಯವ್ರು ನಾಟಕ ಮಾಡಕತ್ತಿದ್ರ, ಈಗ ನೀ ಮಾಡಕ್ ಚಲೋ ಮಾಡ್ದೇನ? ಮತ್ ನಾಳೆ ಅವ್ರ ಮನಸ್ಸು ಚೇಂಜ್ ಆಗಿ ಮದ್ವೆ ಬೇಡ ಅಂತ ಅನ್ಬೇಕೇನ ಅಂತಂದೇಳಿ ಸರಿತ್ನೇ ಕೈ ತಗೊಂಡೆ. ಅವಾಗ ಹೋಗ್ಲಿ ಬಿಡು ಬರ್ತೇವಿ ಅಂತ ಅಂದ. ಹಬ್ಬ ಈಗ ಸಮಾಧಾನ ಆಯ್ತು. ಅದು ಯಾವಾಗ ಬರ್ತಾರಂತಮ್ಮ? ಹೌದತ್ತೆ ಯಾವಾಗ ಬರ್ತಾರಂತ ಅವರು? ನಾನು ನಾಳೆನ ಬಾ ಅಂತ ಅಂದೆ, ಆದ್ರೆ ಅವರು ನಾಡ್ದ ಬರ್ತಾರಂತ. ಆತಲ್ಲ ಕಾವ್ಯ, ಈಗ ಒಟ್ಟು ನೀ ಅನ್ಕೊಂಡಂಗ ಆಗಕತ್ತಿಲ್ಲ. ಸರಿ ಹಂಗಂದ್ರೆ ನಾಳೆ ನಿನಗೆ ಏನೇನು ಶಾಪಿಂಗ್ ಮಾಡ್ಬೇಕು ನೋಡಿ ಹೇಳು, ನಾನು ನೀನು ಇಬ್ರು ಸೇರಿ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರೋಣಂತ. ಆಮೇಲೆ ನೀ ಏನಾರ ಪಾರ್ಲರಿಗೆ ಹೋಗ್ಬೇಕಂತ ಹೇಳು, ನಾನು ಕರ್ಕೊಂಡು ಹೋಗ್ಬರ್ತೀನಿ. ಈಗ ನೀವು ಒಬ್ಬಕಿನ ಗಾಡಿ ಓಡ್ಸಕದು ಹೋಗ್ಬೇಡ, ಮೊದ್ಲ ನಿನ್ ಮನಸ್ಥಿತಿ ಸರಿ ಇಲ್ಲ. ಇಲ್ಲವೇ ನೀನ್ ನಡೀತೈತಿ, ನಾನು ಕೋದಂಡನ್ ಕರ್ಕೊಂಡು ಹೋಗ್ಬರ್ತೀನಿ. ಅಂದ್ರೆ ಕೋದಂಡ ಮಾವನ್ ಕರ್ಕೊಂಡು ಹೋಗ್ಬರ್ತೀನಿ. ಈಗ ನೋಡು ಕಾವ್ಯ, ಈಗ ಮದ್ವೆ ಆಗೋದಕ್ಕಿಂತ ಮುಂಚೆ ನೀನು ಅವನ ಜೊತೆಗೆಲ್ಲ ಜಾಸ್ತಿ ಅಡ್ಡಾಡೋದು ಬೇಡ ಅಂತ ಅನಿಸುತ್ತೆ ನನಗೆ. ಯಾಕೋ ಅಲ್ಲೇನ್ರಿ ಅತ್ತೆ? ಹೌದ್ವಾ, ಮದುವೆ ಆಗತಾನೆ ಈಗ ಜಾಸ್ತಿ ಅಡ್ಡಾಡಕದು ಹೋಗಕ್ ಹೋಗ್ಬೇಡ್ರಿ. ಅದ್ರಾಗ ಬೇರೆ ಅವರು ನಾಡ್ದನ ನೋಡಕ್ ಬರ್ತಾರ. ನಾಳೆ ಅವರು ಬೇರೆ ಬೇರೆ ಕೆಲಸ ಇರ್ತಾವ. ನೀವೊಂದ್ ಕೆಲಸ ಮಾಡ, ಸ್ವಾತಿನ ಕರ್ಕೊಂಡು ಹೋಗಲ್ಲ, ಹೋಗಿ ಬಂದ್ಬಿಡು ಕಾವ್ಯ. ಸುಮ್ಮನೆ ಎಲ್ಲದಕ್ಕೂ ಹಠ ಮಾಡಕ್ ಹೋಗ್ಬೇಡ ನೀನು. ಆತಲ್ಲೇನವ, ನಾಳೆ ನಾನು ನಿನ್ನ ಕರ್ಕೊಂಡು ಹೋಗಿ ಬರ್ತೀನಿ. ಸರಿ, ಆದ್ರ ಅಮ್ಮ ಬಂಗಾರ ಎಲ್ಲ ಯಾವಾಗ ಕೊಡ್ತೀಯಮ್ಮ? ಈಗ ಯಾಕೆ ಬಂಗಾರದ ಬಗ್ಗೆ ಕೇಳಕತ್ತಾಳ? ಬಂಗಾರ ಎಲ್ಲ ನಾಳೆ ತಪ್ಪಿದ್ರೆ ನಾಡ್ದು ಬೆಳಗ್ಗೆ ಅವ್ರು ಬರೋ ಮುಂದೆ ಕೊಡ್ತೀನಿ ತಗೋ, ಯಾಕೆ ಟೆನ್ಷನ್ ತಗೊಂತಿದಿ? ಹಾ ಹೌದು ಕಾವ್ಯ, ನಾಡ್ದ ಬೆಳಗ್ಗೆ ನೀನು ರೆಡಿ ಆಗ್ತಿಲ್ಲ, ಅವಾಗ ನಾನು ಹಾಕ್ತೀನಿ ತಗೋ, ಯಾಕೆ ಟೆನ್ಷನ್ ಮಾಡ್ಕೊಂತಿದಿ? ಇಲ್ಲ ಅಮ್ಮ, ಅದು ನಾನು ಸೀರೆ ಯಾವ್ದು ಉಟ್ಕೊಂತೇನಲ್ಲ, ಅದಕ್ಕೆ ಯಾವ್ದು ಒಡವಿ ಮ್ಯಾಚ್ ಆಗ್ತೈತಿ ಎಲ್ಲ ನೋಡ್ಬೇಕಲ್ಲ. ನಂಗೆ ನೀನ್ ನಾಳೆನ ಕೊಡಮ್ಮ. ಈಗ ಯಾಕೆ ಇಷ್ಟು ಬಂಗಾರಕ್ಕೆ ಬೆನ್ ಹತ್ತಾಳ? ನಾಳೆನ ಬ್ಯಾಡ್ ಬಿಡ, ಮತ್ತೆ ನೀ ಎಲ್ಲೆಲ್ಲಾರ ಇಡ್ತಿ. ಸುಮ್ಮನೆ ನೀನು ಈಗಿದ್ದಂಗೆ ಈಗ ಇನ್ನೊಂದು ಕ್ಷಣಕ್ಕೆ ಇರೋದಿಲ್ವಾ? ಯಾವಾಗೋ ಮನೆಯಾಗಿರ್ತಿ, ಯಾವಾಗೋ ಹೊರಗೆ ಹೋಗಿ ಮತ್ತೆ ಸುಮ್ಮನೆ ಎಲ್ಲೆಲ್ಲಾರ ಕಳ್ಕೊಂಡ್ರೆ ಏನ್ ಮಾಡ್ಲಿನ? ಅವು ನಿನ್ಗ ನಿಮ್ಮಪ್ಪ ಮಾಡಿಸಿದ್ದು, ನಿನ್ಗೆ ಕೊಡ್ತೇನೆ ತಗೋ. ಅಮ್ಮ ಅದು ಹಂಗಲ್ಲಮ್ಮ, ನಾನು ನನ್ನ ಸೀರೆಗೆಲ್ಲ ಮ್ಯಾಚ್ ಮಾಡ್ಕೋಬೇಕಲ್ಲ, ಅದಕ್ಕೆ ಕೇಳಕತ್ತೇನಿ. ಕಾವ್ಯ ಯಾಕೆ ಸುಮ್ಮನೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಳತ್ತಿದಿ? ಹೆಂಗಿದ್ರು ನಿನ್ ಮದ್ವಿಗ ಯಾವ ಸೀರೆಗ ಯಾವ ಜ್ಯುವೆಲರಿ ಅಂತಂದೇಳಿ ನೀ ಮ್ಯಾಚ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಲ್ಲ, ಈಗ ಅದನ್ನ ಸೇಮ್ ಹಾಕು. ಹೌದಲ್ಲ, ಯಾವ ಸೀರೆಗೆ ಯಾವ್ದು ಹಾಕೋಬೇಕಂತಂದೇಳಿ ಮುಂಚೆ ನೀ ಪ್ಲಾನ್ ಮಾಡ್ಕೊಂಡಿಲ್ಲ, ಮತ್ತೆ ಟೆನ್ಷನ್ ತಗೊಂತಿದಿ? ಅಮ್ಮ ಅವಾಗ ಆದಂಗ ಈಗೂ ಆಗ್ಬೇಕೇನಾ? ಇಲ್ಲಪ್ಪ ಈ ಸರಿ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂತೇನಿ, ನನ್ನ ಲುಕ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಂಗೆ ಹೊಸ ಸೀರೆನ ಕೊಡಿಸ್ಬಿಡ್ರಿ ನೀವು ಸುಮ್ಮನೆ. ಒಂದ್ ಕೆಲಸ ಮಾಡು. ಸರಿ ತಗೋ ಸ್ವಾತಿ. ಹಾ ಅತ್ತೆ, ನಾಳೆ ನೀನ್ ಆಕಿನ ಕರ್ಕೊಂಡು ಹೋಗು, ಆಕಿಗೆ ಒಂದೆರಡು ಚಲೋ ಸೀರೆ ಕೊಡ್ಸು, ನೀನು ಒಂದೆರಡು ಚಲೋ ಸೀರೆ ತಗೋ. ನಾಡ್ದಕ್ಕ ಬರ್ತೈತಿ, ಮತ್ತೆ ನಿನ್ಗೂ ಅಲ್ಲೆಲ್ಲ ಫಂಕ್ಷನ್ಗೆ ಹೋದಲ್ಲೆಲ್ಲ ಸೀರೆ ಏನು ಕೊಡ್ಸೇ ಇಲ್ಲ, ತಗೊಂಡ್ಬಿಡು. ನಾಳೆ ಸಾಯಂಕಾಲ ಅಂದ್ರೆ ನಿನಗೆ ನಾನು ಅವು ಸೀರೆಗೆ ಮ್ಯಾಚಿಂಗ್ ಆಗುವಂತ ಒಡವೆ ಕೊಟ್ಬಿಡ್ತೇನೆ. ಏನ ಕಾವ್ಯ? ಹ್ಞೂ ಅಮ್ಮ. ಈಗ ಖುಷಿ ಆಯ್ತಾ? ನಿನ್ ಮ್ಯಾಚಿಂಗ್ ಸೀರೆಗ ಮ್ಯಾಚಿಂಗ್ ಜ್ಯುವೆಲರಿ ನಾನು ಸೆಟ್ ಮಾಡ್ಕೊಡ್ತೇನೆ, ಆಯ್ತಾ? ಇಕ್ಕೋಬೇಕು, ಎಲ್ಲ ಹೋದ್ರು ನಾನು ಬೆನ್ನ ಬಿಡಂಗಿಲ್ಲ ಅಂತ. ಏನು ಮದುಮಗಳೇ, ಮದುವೆ ಒಳಗೆ ಕಳೆದು ಹೋಗ್ಬಿಟ್ಟ ಹೆಂಗ? ಇನ್ನು ನಿನ್ ಮದುವೆ ಆಗೋ ತನಕ ನೀನ್ ಇಲ್ಲೇ ಇರ್ಬೇಕು. ಅಲ್ಲಿವರೆಗೂ ನೀನು ಈ ಮನಿ ಮಗಳ. ನಿನ್ ಮದುವೆ ಆದ್ಮೇಲೆ ನೀನು ನಿನ್ ಗಂಡಕ್ಕೆ ಹೆಂಡ್ತಿ, ಆತಾ? ಅದು ವೈನಿ ಹಂಗಲ್ಲ. ಸರಿ, ಈಗ ಊಟಕ್ಕೆ ಬರ್ರಿ ಎಲ್ಲಾರು. ವೈನಿ ಇವತ್ತ ಹೋಗಿ ಸೀರೆ ಎಲ್ಲ ತಗೊಂಡ್ ಬಂದ್ಬಿಡೋಣ. ಅಂದ್ರ ಅಮ್ಮ ನೀನ್ ಇವತ್ತ ನಮ್ಗೆ ಜ್ಯುವೆಲರಿ ಕೊಟ್ಬಿಡ, ನಾನು ಇವತ್ತ ಮ್ಯಾಚ್ ಮಾಡಿ ಇಟ್ಕೊಂಡ್ಬಿಡ್ತೇನೆ. ಸುಮ್ಮನೆ ನಾಳೆ ಬೇರೆ ಬೇರೆ ಕೆಲಸ ಇರ್ತಾವ, ಆಗಂಗಿಲ್ಲ. ಕಾವ್ಯ ಈಗ ಇಷ್ಟೊತ್ತಿನ ಮೇಲೆ ಹೋಗ್ತೀಯಾ? ಬೇಡ, ಪಾರ್ಲರಿಗೆ ಹೋಗೋ ಕೆಲಸ ಬೇಕಂದ್ರೆ ಈಗ ಮಾಡ್ಕೊರಿ. ಅಂದ್ರ ಹೌದಾ ಕಾವ್ಯ, ಪಾರ್ಲರಿಗೆ ಬೇಕಂದ್ರೆ ಈಗ ಹೋಗೋಣಂತ. ನಾಡ್ದಕ್ಕಂದ್ರೆ ಒಂದ್ ಸ್ವಲ್ಪ ಗ್ಲೋನರ ಬರ್ತೈತಿ. ನಡಿ ಇವತ್ತ ಪಾರ್ಲರ್ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡೋಣ ಅಂತ. ನಾಳೆ ಸೀರೆ ಪರ್ಚೇಸ್ ಇಟ್ಕೊಳ್ಳೋಣ. ಸಾಯಂಕಾಲ ಅತ್ತೆ ಅವ್ರು ನಿನ್ಗ ಜ್ಯುವೆಲರಿ ಕೊಟ್ಬಿಡ್ತಾರ, ಎಲ್ಲ ಮ್ಯಾಚಿಂಗ್ ಮಾಡಕ್ ಬರ್ತೈತಿ. ಹೌದಲ್ಲ? ಈಗ ಸುಮ್ಮನೆ ಒಪ್ಕೊಳ್ಳೋದು ವಾಸಿ, ಇಲ್ಲ ಪದೇ ಪದೇ ಕೊಡ್ರಿ ಅಂತಂದ್ರ ಮತ್ತೇನಾರ ಅನುಮಾನ ಪಟ್ರೆ. ಸರಿ ವೈನಿ, ನೀವ್ ಹೆಂಗ್ ಹೇಳ್ತೀರಿ ಹಂಗೆ. ಹಾ ಬಾ ಹಂಗಂದ್ರೆ ಊಟಕ್ಕೆ ಸ್ವಾತಿ ಕರ್ಕೊಂಡ್ ಬಾಕಿನ್. ಸರಿ ಅತ್ತೆ, ನೀವು ಹೋಗಿರಿ, ನಾ ಕರ್ಕೊಂಡ್ ಬರ್ತೇನೆ. ಜಲ್ದಿ ಬರ್ರಿ, ಮತ್ತೆ ತಾಸ್ ಗಂಟ್ಲೆ ಮಾಡ್ಬೇಡ್ರಿ, ಆಕಿ ಮತ್ತೆ ಬಾಗ್ಲ ಹಾಕೊಂಡ್ ಕುಂದಿರ್ತಾಳ. ಇಲ್ಲ ಅಮ್ಮ ಬರ್ತೀನಿ. ಸರಿ ಬಾ ಹಂಗಂದ್ರ. ಕಾವ್ಯ ನೀನು ಹೋಗು, ಊಟ ಮಾಡ್ತಿರು, ನಾ ಬರ್ತೇನೆ. ನನಗೊಂದು ಸ್ವಲ್ಪ ಕೆಲಸ ಐತಿ. ಕೆಲಸನ ಯಾಕೆ ವೈನಿ? ಇಲ್ಲ, ಅದು ಈ ರೂಮ್ ಎಲ್ಲ ಭಾಳ ದಿವಸ ಆಗೈತಿ, ಕ್ಲೀನ ಮಾಡಿಲ್ಲ. ಒಂದು 10 ನಿಮಿಷ ಇವೆಲ್ಲ ಸೋಫಾ ಸೆಟ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ನೀಟಾಗಿ ಹಾಸಿ ಬಂದ್ಬಿಡ್ತೇನೆ. ಅಂದ್ರೆ ನಿನಗೂ ಆಮೇಲೆ ಬಂದು ಕುಂದ್ರಾಕ ಸ್ವಲ್ಪ ಆರಾಮ ಅನಿಸುತ್ತೆ. ಹೌದಲ್ಲ? ಹಾ ವೈನಿ, ನಾನು ಕ್ಲೀನ್ ಮಾಡ್ಬೇಕು ಅನ್ನಕತ್ತಿದ್ದೆ, ಯಾಕೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರ್ಲಾರ್ದಕ್ಕೆ ಸುಮ್ಮನಾಗಿದೆ. ಆಯ್ತು, ನೀವು ಕ್ಲೀನ್ ಮಾಡ್ಬರ್ರಿ, ನಾ ಹೋಗಿ ಊಟ ಮಾಡಿ ಬರ್ತೇನೆ. ಸರಿ, ನೀವು ಊಟ ಮಾಡ್ಬಾ, ನಾನು ಆಮೇಲೆ ಬಂದು ಊಟ ಮಾಡ್ತೀನಿ. ಇಬ್ರು ರೆಡಿಯಾಗಿ ಪಾರ್ಲರ್ಗೆ ಹೋಗೋಣಂತ. ನಾಳೆ ಬೆಳಗ್ಗೆ ಟಿಫನ್ ಮಾಡಿದವರ ಸೀರೆ ತರಕ್ಕೆ ಹೋಗೋಣಂತ. ಮತ್ತೇನೇನು ಶಾಪಿಂಗ್ ಐತೆ ನೋಡು, ಎಲ್ಲ ಮಾಡ್ಕೊಂಡು ಬರೋಣ. ಸರಿ ವೈನಿ. ಅಲ್ಲ ಈಗ ಯಾಕೆ ಬಂಗಾರ ಅಂತೇಳಿ ಅಷ್ಟು ಕುಣಿಯಾಕತ್ತಾಳ? ಈಗ ಬೇಕು ಅಂತೇಳಿ. ಮತ್ತ ನಾನು ಆಗಲೇ ಮಾವನ ಮುಂದೆ ಹೇಳ್ದಂಗ ಈಗ ಏನಾರ ಫಾರಿನಿಗೆ ಹೋಗೋ ಪ್ಲಾನ್ ಮಾಡಕತ್ತಾಳೋ ಹೆಂಗೋ? ಹೌದು, ಯಾವುದೇ ಕಾರಣಕ್ಕೂ ನಾನು ಸ್ವಲ್ಪ ಹುಷಾರಿಂದ ಇರಬೇಕು. ಇವ್ರ ಮುಂದೆ ಇದ್ರ ಬಗ್ಗೆ ರಾತ್ರಿನ ಡಿಸ್ಕಸ್ ಮಾಡಬೇಕು. ಅದನ್ನೆಲ್ಲ ಏನು ಮಾಡಬೇಕು ಏನು ಎತ್ತ ಅಂತಂದು ಹೇಳಿ ಮಾತಾಡಿ ನಾಳೆ ಅದಕ್ಕೊಂದು ಪ್ಲಾನ್ ಮಾಡಿರಬೇಕು. ಹೌದು, ಇವೆಲ್ಲ ಆದಷ್ಟು ಜಲ್ದಿ ಮಾಡುವಂಥ ಕೆಲಸ, ನೆಗ್ಲೆಕ್ಟ್ ಮಾಡಬಾರ್ದು. ಒಂದು ಕೆಲಸ ಮಾಡ್ತೀನಿ, ಈಗ ಇವ್ರಿಗೆ ವಾಯ್ಸ್ ಮೆಸೇಜ್ ಕಳಿಸ್ಬಿಡ್ತೀನಿ. ಬೇಡ ಫೋನ್ ಮಾಡಿ ಮಾತಾಡಿ ಆಮೇಲೆ ಹೋಗ್ತೀನಿ. ಹೆಂಗಿದ್ರು ಈ ಗುಡ್ಡಕ್ಕೆ ಹೋಗ್ಯಾಳ, ಈ ರೂಮ್ನಾಗ ಬೇಡ ಮಾತಾಡೋದು, ಮೇಲೆ ನಮ್ಮ ರೂಮಿಗೆ ಹೋದ್ರಾತು. ಅಲ್ಲೇ ಹೋಗಿ ಇಲ್ಲಿ ನಡೆದಿದ್ದೆಲ್ಲ ವಿಚಾರ ತಿಳಿಸ್ತೇನೆ ಅವ್ರಿಗೆ. ಈ ಒಡವೆ ಬಗ್ಗೆನೂ ಮಾತಾಡ್ತೀನಿ. ಆಮೇಲೆ ನಾನು ಮಾವನ ಮುಂದೆ ಹೇಳಿದ ಮಾತನ್ನು ಇವ್ರ ಮುಂದೆ ಹೇಳ್ಬಿಡ್ತೇನೆ. ಅಂದ್ರೆ ಅವ್ರಿಗೂ ಒಂದು ಕ್ಲಾರಿಟಿ ಸಿಕ್ಬಿಡ್ತೈತಿ. ಈಕಿ
ಒಡವೆನೆಲ್ಲ ತಗೊಂಡು ಅದರೊಳಗಡೆನ ಮಾರಿ ಟಿಕೆಟ್ ತಗೊಂಡು ಫಾರಿನಿಗೆ ಹೋಗ್ಬೇಕಂತ ಹೇಳಿ ಪ್ಲಾನ್ ಮಾಡತ್ತಾಳ. ಸರಿ ಸರಿ, ಮೊದ್ಲಿದನ್ನ ಇಲ್ಲಿಗೆ ಮುಗಿಸ್ಬೇಕು. ನೀ ಏನ ಪ್ಲಾನ್ ಮಾಡು ಕಾವ್ಯ, ಆ ಪ್ಲಾನ್ ಅನ್ನ ಹಾಳು ಮಾಡಕಂತಾನೇ ಈ ಸ್ವಾತಿ ಇರೋದು. ಸಾರಿ ಕಾವ್ಯ ಅಲ್ಲ, ಶ್ವೇತಾ. ಆದಷ್ಟು ಜಲ್ದಿ ನಿಮ್ಮೆಲ್ಲರ ಮುಖವಾಡ ಕಳಚಿ ಬೀಳ್ತೈತಿ. ಬೀಳೋ ತರ ನಾನು ಮಾಡೇ ಮಾಡ್ತೇನೆ.